ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ನಿನ್ನೆ ಮದುವೆ ಕಥೆಯನ್ನು ನೀವು ಕೇಳಿದ್ದೀರಾ. ದೇವಲ ಋಷಿಯ ಮಗಳು ಸುವರ್ಚಲ ಅನ್ನುವ ವಿಭಿನ್ನಳಾದ ಹುಡುಗಿ ಶ್ವೇತಕೇತುವನ್ನು ಮದುವೆ ಆದಳು. ಪ್ರತಿಗೃಹ್ಯ ಚ ತಾಂ ಕನ್ಯಾಂ ಶ್ವೇತಕೇತುರ್ಮಹಾಯಶಾಃ ಉಪಯಮ್ಯ ಯಥಾ ನ್ಯಾಯಂ ಅತ್ರ ಕೃತ್ವಾ ಯಥಾ ವಿಧಿ. ಆ ಕನ್ಯೆಯನ್ನು ಶ್ವೇತಕೇತು ಸ್ವೀಕರಿಸಿ ವೈದಿಕ ರೀತಿಯಲ್ಲಿ ಮದುವೆಯಾಗಿ ಸಮಾಪ್ಯ ತಂತ್ರಂ ಮುನಿಭಿಃ ವೈವಾಹಿಕಮನುತ್ತಮಂ ಸಗಾರ್ಹಸ್ಥ್ಯೇ ವಸಂಧೀಮಾನ್ ಭಾರ್ಯಾಂ ತಾಮಿದಮಬ್ರವೀತ್. ಗಾರ್ಹಸ್ಥ್ಯದಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡಿದ. ಗಾರ್ಹಸ್ಥ್ಯದಲ್ಲಿ ವಾಸ ಮಾಡುವಾಗ ಅವನ ಆದ್ಯತೆ ಏನಿತ್ತು? ಯಾನಿ ಚೋಕ್ತಾನಿ ವೇದೇಶು ತತ್ಸರ್ವಂ ಕುರು ಶೋಭನೆ ಮಯಾ ಸಹ ಯಥಾ ನ್ಯಾಯಂ ಸಹ ಧರ್ಮಚರೀ ಮಮ. ವೇದದಲ್ಲಿ ಹೇಳಿದ ಎಲ್ಲವನ್ನೂ ಮಾಡು ನನ್ನ ಜೊತೆಗೆ, ಸಹಧರ್ಮಚರೀ ಭವ. ನಾವು ಧರ್ಮದಲ್ಲಿ ಇರಬೇಕು, ಗೃಹಸ್ಥ ಧರ್ಮವನ್ನು ಅನುಸರಿಸೋಣ. ಅಹಮಿತ್ಯೇವ ಭಾವೇನ ಸ್ಥಿತೋಹಂ ತ್ವಂ ತಥೈವ ಚ ತಸ್ಮಾತ್ ಕರ್ಮಾಣಿ ಕುರ್ವೀಥಾಃ ಕುರ್ಯಾಂ ತೇ ಚ ತತಃ ಪರಂ. ದೇಹ ನಾನಲ್ಲ ಅನ್ನುವ ಭಾವನೆ ನಮಗೆ ಇದ್ದರೂ ನಾವು ಮಾಡ್ತಾ ಇದ್ದೀವಿ ಎನ್ನುವ ಅಭಿಮಾನ ಇರಲೇಬೇಕು. ಅಹಮಿತ್ಯೇವ ಭಾವೇನ ಸ್ಥಿತಃ. ನಿನ್ನ ಸವಾಲಿಗೆ ನಾನು ಉತ್ತರ ಕೊಟ್ಟಿರಬಹುದು. ನಾನು ಕುರುಡನೂ ಹೌದು, ಕಾಣುವವನೂ ಹೌದು ಅಂತ. ಕುರುಡ ಯಾಕೆ? ನಾನು ಭೂತಾಂಧನಲ್ಲ. ಹೊರಗಡೆಯ ಕ್ಷುಲ್ಲಕ ವಿಚಾರಗಳನ್ನು ನಾನು ಗಮನಿಸೋದಲ್ಲ, ಅದರಿಂದಾಗಿ ಕುರುಡ. ಕಾಣುವವ ಏನು? ದೇಹ ಬೇರೆ ನಾನು ಬೇರೆ ಅನ್ನುವುದನ್ನು ಕಾಣುವವ. ನಾನು ಒಪ್ಕೊಳ್ತೇನೆ. ನಾನು ಅವಾಗ ಹಾಗೆ ಹೇಳಿದ್ದು ಹೌದು. ಆದರೆ ದೇಹ ನಾನು ಅಂತನ್ನುವ ಭಾವನೆ ಇಲ್ಲದಿದ್ದರೂ ಕ್ರಿಯೆಗಳಲ್ಲಿ ಅಭಿಮಾನ ಇರಲೇಬೇಕು. ಇಲ್ಲ ಅಂದ್ರೆ ಮಾಡೋದೇನನ್ನ? ಅಹಮಿತ್ಯೇವ ಭಾವೇನ ಸ್ಥಿತೋಹಂ. ನಾನು ಗಾರ್ಹಸ್ಥ್ಯದ ಕ್ರಿಯೆಗಳನ್ನು ಮಾಡ್ತಾ ಇದ್ದೇನೆ, ನೀನು ಹಾಗೆ ಮಾಡು. ನಾನು ಮಾಡ್ತಾ ಇದ್ದೇನೆ, ನೀನು ಮಾಡು. ನಮಮೇತಿ ಚ ಭಾವೇನ ಜ್ಞಾನಾಗ್ನಿ ನಿಲಯೇನ ಚ ಅನಂತರಂ ತಥಾ ಕುರ್ಯಾಃ ತಾನಿ ಕರ್ಮಾಣಿ ಭಸ್ಮಸಾತ್. ಅದಕ್ಕೊಂದು ಕಾಲ ಉಂಟು. ಇನಿಷಿಯಲ್ ಸ್ಟೇಜಿನಲ್ಲಿ ನಾನು ಮಾಡ್ತಾ ಇರೋದು ಅಂತ ಹೇಳಿ ಕ್ರಿಯೆಗಳನ್ನು ಅಭಿಮಾನದಿಂದ ಮಾಡಿ ಆಮೇಲೆ ದೇವರಲ್ಲಿ ಕಡೆಗೆ ಅರ್ಪಿಸಿ ವಾನಪ್ರಸ್ಥರಾದಾಗ ನಾನು ಮಾಡ್ತಾ ಇರೋದಲ್ಲ ಅಂತನ್ನುವ ಜ್ಞಾನದಿಂದ ಈ ಕರ್ಮದ ಸೈಡ್ ಎಫೆಕ್ಟ್ಸನ್ನೆಲ್ಲ ಕೊಲ್ಲು. ಇನಿಷಿಯಲ್ ಸ್ಟೇಜಲ್ಲಿ ಏನು ಮಾಡಬೇಕು? ನಾವು ಮಾಡ್ತಾ ಇದ್ದೇವೆ, ದೇವರ ಪೂಜೆಯನ್ನು ನಾನು ಮಾಡಬೇಕು ಅಂತಾನೆ ಅಂದ್ಕೊಳ್ಬೇಕು ಅಲ್ವಾ? ಆಮೇಲೆ ಕ್ರಮೇಣ ನಾನು ಮಾಡ್ತಾ ಇರೋದಲ್ಲ, ದೇವ್ರು ಮಾಡಿಸ್ತಾ ಇರೋದು, ಅದಾಮೇಲೆ ಫಸ್ಟ್ ನೀನು
ತೆಗೆದುಕೊಳ್ಬೇಕಾದದ್ದು ನಾವು ಮಾಡ್ತಾ ಇದ್ದೀವಿ ಅಂತಾನೆ. ಅನಂತರಂ ತಥಾ ಕುರ್ಯಾಹ, ಆಮೇಲೆ ಮಾಡೋದನ್ನ. ಮೊದಲೇನೆ ನಮಗಿದೆಲ್ಲ ಗೊತ್ತಿದ್ರು, ಮೊದಲು ಇದೆಲ್ಲ ಗೊತ್ತಿದ್ರೂ ಕೂಡ ಅಭಿಮಾನದಿಂದಲೇನೆ ಕರ್ಮ ಮಾಡಬೇಕು. ಕರ್ಮ ಮಾಡುವಾಗ ಅಭಿಮಾನ ಇರುತ್ತೆ. ನಿನ್ನನ್ನು ಮದುವೆಯಾಗುವಾಗ ನಾನು ಹೇಳಿದೆ, ಹೌದು ನಾನು ಕುರುಡನಲ್ಲ, ಕುರುಡ ಯಾಕೆ, ಕುರುಡ ಯಾಕೆ, ನಾನು ಭೂತಾಂಧ ಅಲ್ಲ. ಕುರುಡ ಯಾಕೆ, ನಾನು ಕ್ಷುಲ್ಲಕವಾದ ವಿಚಾರಗಳನ್ನು ಗಮನಿಸೋದಿಲ್ಲ ಲೋಕದ್ದು, ಅದರಿಂದಾಗಿ ನಾನು ಕುರುಡ. ಕುರುಡ ಅಲ್ಲ ಯಾಕೆ, ಪಂಚಭೂತಗಳ ಕ್ರಿಯೆಗಳನ್ನು, ಇಂದ್ರಿಯಗಳ ಕ್ರಿಯೆಗಳನ್ನು ನೋಡಿ ನನ್ನದು ಅಂತ ನಾನು ಅನ್ಕೊಳ್ಳೋಲ್ಲ, ಹೀಗಾಗಿ ಕುರುಡ ಅಲ್ಲ. ಭೂತಾಂಧನಲ್ಲ, ಅದರಿಂದಾಗಿ ಕುರುಡ ಅಲ್ಲ. ಕುರುಡ ಯಾಕೆ, ಲೋಕದ ಕ್ಷುಲ್ಲಕ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳಲ್ಲ. ಹೀಗೆ ಹೇಳಿದ್ದು ಹೌದು. ಇದರ ಅಭಿಪ್ರಾಯ ಗಾರ್ಹಸ್ಥ್ಯ ಧರ್ಮದಲ್ಲಿ ಇರಬಾರದು ಅಂತಲ್ಲ. ಗಾರ್ಹಸ್ಥ್ಯ ಧರ್ಮದಲ್ಲಿ ನಮ್ಮ ಮಕ್ಕಳನ್ನು ನಾನು ಪಡೆಯಬೇಕಾಗತ್ತೆ ಅನ್ನುವ ಭಾವವೇ ಇರಬೇಕು. ನನ್ನ ಮಕ್ಕಳನ್ನು ನಾನು ಪಡಿಬೇಕು, ನನ್ನ ಮಕ್ಕಳನ್ನು ಬೆಳೆಸಬೇಕು. ಮಕ್ಕಳಿಗೆ ಏನು ಮಾಡಬೇಕು, ವಿದ್ಯಾಭ್ಯಾಸಾದಿಗಳನ್ನು ಮಾಡಿಸಬೇಕು, ತಂದೆಯ ತಾಯಿಯ ಶ್ರಾದ್ದವನ್ನು ಮಾಡಬೇಕು. ಇದೆಲ್ಲ ಮಾಡ್ಬೇಕಾದ್ರೆ ಅಭಿಮಾನ ಬೇಡವೇ? ಬೇಕು. ನಾನು ಅನ್ನೋ ಅಭಿಮಾನವೇ ಇಲ್ಲ, ಹೀಗಾಗಿ ಗಾರ್ಹಸ್ಥ್ಯ ಕರ್ಮಗಳನ್ನು ಮಾಡೋಲ್ಲ. ಅದಾಮೇಲೆ ವಾನಪ್ರಸ್ಥ ಆದಮೇಲೆ ನಾವಿಬ್ಬರೂ ಗಾರ್ಹಸ್ಥ್ಯ ಕ್ರಿಯೆಯನ್ನ ಎಲ್ಲಿಯ ತನಕ ಮಾಡಬೇಕು, ಇದು ವಾನಪ್ರಸ್ಥಾಶ್ರಮದ ತನಕ ಮಾಡಬೇಕು. ವಾನಪ್ರಸ್ಥಾಶ್ರಮದಲ್ಲಿ ನಿರ್ಲಿಪ್ತರಾಗಬೇಕು. ಈ ಕರ್ಮದ ಸೈಡ್ ಎಫೆಕ್ಟ್ ಏನಿದೆ, ಗಾರ್ಹಸ್ಥ್ಯ ಕರ್ಮದ ಸೈಡ್ ಎಫೆಕ್ಟು, ಅದನ್ನ ವಾನಪ್ರಸ್ಥಾಶ್ರಮದಲ್ಲಿ ಕಳ್ಕೊಳ್ಬೇಕು. ಈ ರೀತಿ ಹೇಳಿದ ಅಂತೆ ಅವನು. ಏವಂ ತ್ವಯಾ ಚ ಕಾರ್ಯಂ ಕರ್ತವ್ಯಂ ಸರ್ವದಾ ದುರ್ಭಗಾಮಯ ಯಜ್ಜದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ. ಹಿರಿಯ ಋಷಿಗಳು ಹೀಗೆ ಮಾಡಿದ್ದಾರೆ, ನಾವು ಹೀಗೆ ಮಾಡಬೇಕು. ನಾವು ಹೀಗೆ ಮಾಡಲಿಲ್ಲ ಅಂತ ಇಟ್ಕೋ, ಮುಂದಿನ ಜನಾಂಗ ನಮ್ಮನ್ನು ಇದಕ್ಕಾಗಿ ಏನು ಮಾಡುತ್ತೆ ನೋಡಿ, ಅವರು ಏನು ಮಾಡಿಲ್ಲ ಅದಕ್ಕಾಗಿ ನಾವು ಮಾಡಿಲ್ಲ ಅಂತ ಮಾಡಬೇಕಾಗತ್ತೆ. ತಸ್ಮಾ ಲೋಕಸ್ಯ ಸಿದ್ಧ್ಯರ್ಥಂ ಕರ್ತವ್ಯಂ ಚಾತ್ಮಸಿದ್ಧಯೇ. ಅದರಿಂದ ಲೋಕದ ಮುಂದಿನ ಪೀಳಿಗೆಗೆ ನಾವು ಮಾಡಲಾಗಿರಬೇಕು. ಇದರಿಂದ ಆತ್ಮಸಿದ್ಧಿಯೂ ಆಗತ್ತೆ. ಅದರಿಂದ ಮದುವೆಗಿಂತ ಮುಂಚೆ ಹೇಳಿದ್ದು ವೇದಾಂತದ ಅರಿವು ಇದೆ, ಅನುಷ್ಠಾನ ಸ್ವಲ್ಪ ದೂರ ಇದೆ ಅಷ್ಟೇ. ಉಕ್ತ್ವೈವಂ ಸಮಃ ಪ್ರಾಜ್ಞಃ ಸರ್ವಜ್ಞಾನೈಕ ಭಾಜನಃ ಪುತ್ರಾನುತ್ಪಾದ್ಯ ತಸ್ಯಾಂಚ ಯಜ್ಞೈಃ ಸಂಚರ್ಪ್ಯ ದೇವತಾಃ. ಈ ರೀತಿಯಾಗಿ ನುಡಿದು ವೇದಾಂತದ ಅರಿವನ್ನು ಪಡೆಯುತ್ತಾ ಬೇರೊಬ್ಬರಿಗೆ ಕೊಡುತ್ತಾ ಪುತ್ರಾನ್ ಉತ್ಪಾದ್ಯ ಮಕ್ಕಳನ್ನು ಪಡೆದು ಯಜ್ಞಗಳಿಂದ ದೇವತೆಗಳನ್ನು ಸಂತಸಗೊಳಿಸಿ ಆತ್ಮಯೋಗ ಪರೋ ನಿತ್ಯಂ ನಿರ್ದ್ವಂದ್ವೋ ನಿಷ್ಪರಿಗ್ರಹ ಭಾರ್ಯಾಂ ತಾಂ ಸದೃಶೀಂ ಪ್ರಾಪ್ಯ ಬುದ್ಧಿಂ ಕ್ಷೇತ್ರಜ್ಞಯೋರಿವ. ಆತ್ಮಯೋಗ ಪರ, ದೇವರಲ್ಲಿ ಭಕ್ತಿಯನ್ನ ಇಟ್ಟು ದ್ವಂದ್ವಗಳನ್ನು ಮೀರಿ ಅಪವಿತ್ರವಾದದ್ದನ್ನು ಪರಿಗ್ರಹಿಸದೆ ತನಗೆ ಯೋಗ್ಯಳಾದ ಹೆಂಡತಿಯ ಜೊತೆಗೆ ಸಂಸಾರ ಮಾಡಿದ. ಲೋಕಮನ್ಯಮನುಪ್ರಾಪ್ತೌ ಭಾರ್ಯಾ ಭರ್ತ ತಥೈವ ಚ ಸಾಕ್ಷಿಭೂತೌ ಜಗತ್ಯಸ್ಮಿನ್ ಚರಮಾಣೋ ಮುದಾನ್ವಿತೌ. ಅವರೇನು ಮಾಡಿದ್ರು, ಆ ತರಹದ ಸಾಧನೆಯಿಂದ ಎತ್ತರಕ್ಕೆ ಏರಿದ್ರು. ಮಕ್ಕಳೆಲ್ಲ ಬೆಳೆದು ದೊಡ್ಡವರಾದರು, ಅವರು ಅವರ ಕ್ರಿಯೆಯಲ್ಲಿ ತೊಡಗಿದ್ರು. ಇವರು ವಾನಪ್ರಸ್ಥಾಶ್ರಮದಲ್ಲಿ ಫ್ರೀ ಆದರು. ಸುವರ್ಚಲ ಮತ್ತು ಶ್ವೇತಕೇತು ಅವರ ಯೋಗ ಸಿದ್ಧಿಗೆ ಲೋಕವನ್ನೆಲ್ಲ ತಿರುಗಾಡುವ ಒಂದು ಶಕ್ತಿ ಬಂತು. ಜಗತ್ತನ್ನ ಮೇಲ್ಗಡೆಯಿಂದ, ಆಕಾಶದ ಮೇಲ್ಗಡೆಯಿಂದ ಜಗತ್ತನ್ನೆಲ್ಲ ನೋಡಿಕೊಂಡು ತಿರುಗುವಂತಹ ಒಂದು
ಅವಕಾಶ ದೈವ ಅವರಿಗೆ ಕೊಟ್ಟಿತ್ತು. ಎಲ್ಲ ಸಮಸ್ಯೆಗಳು ಆಯಿತು, ಕರ್ತವ್ಯ ಆಯಿತು, ಎಲ್ಲ ಆಯಿತು. ಅಂದರೆ ಯೋಗ ಸಿದ್ಧಿಯಾಗಿದೆ. ಅನುಭವಿಸಬೇಕಾದ ಸುಖ ಪ್ರಾರಬ್ಧ ಇದೆ. ಅದನ್ನು ಅನುಭವಿಸ್ತಾ ಇರುವಾಗ ಸುವರ್ಚಲ ಇನ್ನು ಗೃಹಸ್ಥ ಕರ್ಮದ ಜವಾಬ್ದಾರಿ ಇಲ್ಲ, ನಾನು ಅಂತ ಅಂದುಕೊಳ್ಳುವ ಅವಶ್ಯಕತೆ ಇಲ್ಲ, ಕರ್ತವ್ಯಗಳೆಲ್ಲ ತೀರಿ ಆಗಿದೆ. ಆದ್ದರಿಂದ ನಿರುಂಬಳವಾಗಿ ಇದ್ದಾಗ ಕೇಳುದು, ಪಪ್ರಚ್ಛಕೋ ಭವಾನತ್ರ ಬ್ರೂಹಿ ಮೇ ತದ್ವಿಜೋತ್ತಮ. ದ್ವಿಜೋತ್ತಮ, ಎಲೈ ಬ್ರಾಹ್ಮಣರಲ್ಲಿ ಮಿಗಿಲಾದವನೇ. ನೋಡಿ ಅವಳು ಕೇಳೋದು, ಯಾರು ನೀನು ಹೇಳು ನನಗೆ. ತಾಮಾಹ ಭಗವಾನ್ ವಾಗ್ಮಿ ತಯಾ ಜ್ಞಾತೋ ನತಂ ಚಯಃ. ಅವನು ವಾಗ್ಮಿ, ಅವನು ಚೆನ್ನಾಗಿ ಮಾತನಾಡಬಲ್ಲವ. ಸಂಸ್ಕೃತದಲ್ಲಿ 2 ಶಬ್ದ ಇದೆ, ವಾಚಾಲ, ವಾಗ್ಮಿ ಅಂತ. ವಾಗ್ಮಿ ಅಂದರೆ ಪ್ರಶಸ್ತವಾದ ಮಾತಾಡುವವ ವಾಗ್ಮಿ. ವಾಚಾಲ ಅಂತಂದ್ರೆ ಬಡ 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 ಮಾತಾಡ್ತಾ ಇರ್ತಾನೆ, ಅದನ್ನು ಕೇಳಬೇಕು ಅಂತ ರಸವೇ ಇರಲ್ಲ. ಒಬ್ಬರ ಮಾತನ್ನ ಕಿವಿಗೊಟ್ಟಾಲಿಸುವ ಅಂತ ಅನ್ನಿಸ್ಬೇಕಲ್ಲ, ಅದಿಲ್ಲ, ಒಟ್ಟು ಮಾತಾಡ್ತಾ ಇರ್ತಾನೆ. ಪಾಕೆಟಿವ್ ಅಂತಾರಲ್ಲ ಇಂಗ್ಲಿಷಿನಲ್ಲಿ, ಅವನು ವಾಚಾಲ. ಅರೇಟರ್ ಅಂತಾರಲ್ಲ, ಅವನು ವಾಗ್ಮಿ. ಇವನು ವಾಗ್ಮಿ. ಇವನು ಹೇಳಿದ, ದ್ವಿಜೋತ್ತಮೇತಿ ಮಾ ಮುಕ್ತ್ವಾ ಪುನಃ ಕಮನು ಪೃಚ್ಛಸಿ. ಅಲ್ಲಮ್ಮ ಸುವರ್ಚಲೆ, ದ್ವಿಜೋತ್ತಮ ಅಂತ ಕರೆದು ಬಿಟ್ಟು ಯಾರು ನೀನು ಅಂತ ಕೇಳಿದ್ರಿ ಏನು ಹೇಳೋದು? ಎಲೈ ವಿಜಯಸಿಂಹನೇ, ನಿಮ್ಮ ಹೆಸರೇನು ಅಂತ ಕೇಳಿದ್ರೆ ಏನು ಹೇಳೋದು? ಹಾಗಾಯ್ತಿದು ಕಥೆ. ದ್ವಿಜೋತ್ತಮ ಅಂತ ಹೇಳಿ ಕರೆದು ಯಾರು ನೀನು ಅಂದ್ರೆ, ಸಾತಮಾಹ ಮಹಾತ್ಮಾನಂ ಪೃಚ್ಛಾಮಿ ಹೃದಿಶಾಯಿನಂ ತಚ್ಛ್ರುತ್ವಾ ಪ್ರತ್ಯುವಾಚೈನಂ ಸನವಕ್ಷ್ಯತಿ ಭಾಮಿನಿ. ಅದಕ್ಕೆ ಅವಳು ಹೇಳಿದ್ಲು, ಪೃಚ್ಛಾಮಿ ಹೃದಿಶಾಯಿನಂ. ದ್ವಿಜೋತ್ತಮ ಅಂತ ನಾನು ಹೇಳಿದ್ದು ನಿನ್ನ ಹೊರಗಡೆಯ ದೇಹವನ್ನು ಕುರಿತು. ನಿನ್ನ ಜೀವವನ್ನು ನನಗೆ ಪರಿಚಯ ಮಾಡಿಸು, ಯಾರು ನೀನು ಅಂತ ಅವಳು ಕೇಳಿದ್. ನೆಕ್ಸ್ಟ್, ಹೊರಗಡೆಯ ದೇಹ ಏನ್ ಬೇಕಾರಾಗಿರಬಹುದು, ಆದರೆ ದೇಹಕ್ಕಿಂತ ಜೀವ ಭಿನ್ನ ಅಲ್ವಾ? ಆ ಜೀವದ ಬಗ್ಗೆ ನಿನ್ನ ಪರಿಚಯ ಮಾಡು ಅಂದ್ರೆ, ನಮಗೆ ಇಲ್ಲಿ ನಿನ್ನ ಪರಿಚಯ ಮಾಡು, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತಂದ್ರೆ ನಮ್ಮ ದೇಹದ ಬಗ್ಗೆ ಹೇಳಬೇಕು, ಮನಸ್ಸಿನ ಬಗ್ಗೆ ಹೇಳ್ಕೊಳ್ಬೇಕು. ಅವರಿಗೆ ನಾನು ಯಾರೋ ಗೊತ್ತಿಲ್ಲ ಆದರೆ ಹುಚ್ಚ ಅನ್ಕೊಂಡ್ಬಿಡ್ತಾರೆ ಅವರು. ಅದು ಯಥಾರ್ಥವಾದರೂ ಹುಚ್ಚ ಅಂತ ಅನ್ಕೋತಾರೆ ಅಲ್ವಾ? ಯಾವುದೋ ಕಂಪ್ನಿ ಇಂಟರ್ವ್ಯೂಗೆ ಹೋಗಿರ್ತೀವಿ, ಅವರು ಸ್ಟೈಲಾಗಿ ನಿಮ್ಮ ಬಗ್ಗೆ ಹೇಳ್ಕೊಳ್ಳಿ ಅಂತಾರೆ. ಅವಾಗ ನನ್ನ ಬಗ್ಗೆ ಯಾರೂ ಗೊತ್ತಿಲ್ಲ, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ ಡಿಸ್ಮಿಸ್, ಕೆಲಸವೇ ಇಲ್ಲ ಅವನಿಗೆ. ಹಾಗಲ್ಲ ಇದು. ನಿನಗೆ ಆ ಪ್ರಶ್ನೆಗೆ ಉತ್ತರ ಕೊಡೋ ಯೋಗ್ಯತೆ ಇದೆ, ಅದರಿಂದಾಗಿ ಆ ಪ್ರಶ್ನೆಯ ಅಂತರಾರ್ಥ ಆಗಿರುತ್ತೆ. ನಾನು ಆ ಇಂಟೆನ್ಷನಿಂದ ಪ್ರಶ್ನೆ ಮಾಡಿದ್ದೀನೋ ಇಲ್ವೋ ಅಂತ ನೀನು ಕೇಳ್ತಾ ಇದ್ದಿ ಅಲ್ವಾ? ಅದರಿಂದಾಗಿ ನಿನ್ನ ಒಳಗಡೆ, ಹೃದಯದ ಒಳಗಡೆ ಇರುವವನ್ನ ಕೇಳ್ತಾ ಇದ್ದೇನೆ ನಾನು, ಯಾರು ನೀನು? ದೇಹ ಅಲ್ಲ. ನೋಡಿ, ಇಷ್ಟು ವರ್ಷ ಸಂಸಾರ ಮಾಡಿ ಗಂಡ ಹೆಂಡತಿ ಇಬ್ಬರು ಅಪರಿಚಿತರಾಗಿರಬಹುದು. ಯಾರು ನಾನು, ಯಾರು ನೀನು? ನಾವು ಸಂಸಾರ ಮಾಡಿರಬಹುದ್ರಿ, ದೇಹ ಬೆಸೆದಿರಬಹುದು, ಈ ದೇಹದಿಂದ ಇನ್ನೊಂದೆರಡು ದೇಹ ಬಂದಿರಬಹುದು. ಆದರೂ ಕೂಡ ಹೂ ಆಮ್ ಐ ಅಂಡ್ ಹೂ ಆರ್ ಯು ಕ್ವಶನ್ ಹಾಗೇ ಇರುತ್ತೆ. ಅದಕ್ಕೆ ಅವಳು ಹೇಳುದು, ತಚ್ಛ್ರುತ್ವ ಪ್ರತ್ಯುವಾಚೈನಾಂ ಸನವಕ್ಷ್ಯತಿ ಭಾಮಿನಿ. ಅದಕ್ಕೆ ಅವನು ಹೇಳದ, ನನ್ನ ಹೃದಯದ ಒಳಗಡೆ ಇರುವವನು, ಅವನನ್ನು ಕೇಳಿದ್ರೆ ಏನು ಹೇಳ್ತಾನೆ? ಹೇಳೋದಿಲ್ಲ ಅವನು. ಅವನು ಎಲ್ಲಿಗೆ ತಗೊಂಡೋದ? ಅವನು
ಹೃದಯದ ಒಳಗಡೆ ಇರೋನು ಜೀವ ಮಾತ್ರ ಅಲ್ಲ, ದೇವರು ಕೂಡ. ಅವನೇ ಕೇಳ್ತಾನೆ ಅಲ್ವಾ? ಈ ಗಂಡ ಹೆಂಡಿರ ಸಂವಾದವೇ ಬೇರೆ. ನಾವು ಈ ತನಕ ನೋಡಿದ ಗಂಡ ಹೆಂಡಿರ ಸಂವಾದ ಬಹಳ ವಿಚಿತ್ರ. ಇಲ್ಲಿ ಶೃಂಗಾರ ಇಲ್ಲ, ಏನಿಲ್ಲ, ಶಾಂತರಥ ಇರೋದಿಲ್ಲ. ನಾಮಗೋತ್ರ ತಮಾಯುಕ್ತಂ ಆತ್ಮಾನಂ ಮನ್ಯತೆ ಯದಿ ತನ್ಮಿಥ್ಯಾ ಗೋತ್ರ ಸದ್ಭಾವೇ ವರ್ತತೆ ದೇಹ ಬಂಧನಂ. ಜೀವನಿಗೆ ನಾಮ ಗೋತ್ರ, ನಾಮ ಇರಬಹುದು, ಗೋತ್ರ ಇರಲ್ಲ. ಯಾಕೆಂದ್ರೆ ಜೀವ ಹುಟ್ಟದವ, ನ ಜಾಯತೆ. ಗೋತ್ರ ಇದ್ರೆ, ಹುಟ್ಟಿದ್ದೇನೆ ಅಂತ ಅಂದುಕೊಂಡ್ರೆ ಗೋತ್ರ ಬೇಕು. ವಸ್ತುತಃ ಸನ್ಯಾಸಿಗಳು ಗೋತ್ರವನ್ನ ಹೇಳದೇ ಇರೋದು ಅದೇ ಕಾರಣದಿಂದ. ಯಾಕೆ ಅಂದರೆ ಅವ್ರ ದೇಹ ಬಂದಿದೆ, ಆ ದೇಹದ ನೆನಪನ್ನ ಮರೆತಿದ್ದಾರೆ, ಮರಿಬೇಕು. ಅದಕ್ಕೆ ಹೊಸ ಹೆಸರು ಕರೀಲಿಕ್ಕಷ್ಟೆ. ಅಥವಾ ಉದ್ದೇಶ ಆನಂದ ತೀರ್ಥ ಅಂತ ಮಧ್ವಾಚಾರ್ಯ ಹೆಸರು. ಏನರ್ಥ? ಆನಂದನೆಂಬ ಭಗವಂತನಿಂದ ಇವರು ಪವಿತ್ರ. ತೀರ್ಥ ಅಂದ್ರೆ ಪವಿತ್ರ. ರಾಘವೇಂದ್ರ ತೀರ್ಥ, ರಾಘವೇಂದ್ರನೆಂಬ ರಾಮಚಂದ್ರನಿಂದ ಅವನ ಸನ್ನಿಧಾನ ಇರೋದ್ರಿಂದ ಇವರು ತೀರ್ಥ, ಪವಿತ್ರ. ಇವರು ಉಪಾಸನೆ ಮಾಡೋದ್ರಿಂದ ಇವನು ಪವಿತ್ರ. ವಿಷ್ಣು ಅನ್ನುವ ಅಂತರ್ಯಾಮಿಯಾದ ದೇವತೆಯಿಂದ ಇವರು ಪವಿತ್ರ, ವಿಷ್ಣು ತೀರ್ಥ. ಹಾಗರ್ಥ ಅದಕ್ಕೆ. ಅಲ್ಲಿಯೂ ಜೀವದ ಸ್ಪೆಸಿಫಿಕ್ ಹೆಸರಿರಲ್ಲ, ಅಂತರ್ಯಾಮಿಗೆ ಸಂಬಂಧಪಟ್ಟವು ಅಂತ ಅರ್ಥ ಸನ್ಯಾಸಿಗಳ ಹೆಸರಿಗೆ. ಹಾಗಾದ್ರೆ ನಾವು ಆಗಬಹುದಲ್ಲ? ಖಂಡಿತ ಆಗಬಹುದು. ಆದರೆ ಗೋತ್ರ ಇದೆ ನಮಗೆ, ಅದಕ್ಕೆ ಗಾರ್ಹಸ್ಥ್ಯ ಕ್ರಿಯೆ ಇದೆ. ಹೀಗಾಗಿ ಅಲ್ಲಿ ಇರೋದು ನಾಮಗೋತ್ರ ತಮಾಯುಕ್ತಂ. ಜೀವನನ್ನ ನೀನು ಕೇಳ್ತಾ ಇದ್ದಿ, ಆ ಜೀವನಿಗೊಂದು ನಾಮ ಇದೆ ಅಂತ. ಯಾಕೆಂದ್ರೆ ಯಾರು ಅಂತ ಕೇಳಿದ್ರೆ ಹೆಸರು ಹೇಳಲೇಬೇಕು, ವಂಶ ಹೇಳಬೇಕು. ವಂಶ ಇಲ್ಲ, ಹೆಸರು ಹೇಳಬೇಕಾದ್ರೆ ನಾವು ಗೋತ್ರ ಕಂಡ್ಕೊಂಡಿರ್ಬೇಕಾಗತ್ತೆ. ಅದಿಲ್ಲ ಅಂತ ಗೊತ್ತಾಗಿದೆ, ಯಾರನ್ನು ಹೇಳಿ ಅಂತ ಕೇಳ್ದ ಅವನು. ತನ್ಮಿಥ್ಯಾ ಗೋತ್ರ ಸದ್ಭಾವೇ. ಯಾವುದೋ ಒಂದು ಗೋತ್ರ ಹೇಳು ಅಂದ್ರೆ ವರ್ತತೆ ದೇಹ ಬಂಧನಂ. ದೇಹದ ಬಂಧನ ಇದೆ, ಮತ್ತೆ ನಿನ್ಗೂ ಅದು ಗೊತ್ತೇ ಇದೆ, ಮತ್ತೆ ಯಾಕೆ ಹೇಳಿ? ಅಹಮಿತ್ಯೇತ ಭಾವೋತ್ರ ತ್ವಯಿ ಚಾಪಿ ಸಮಾಹಿತಃ ತ್ವಮಪ್ಯಹಮಹಂ ಸರ್ವಂ ಅಹಮಿತ್ಯೇವ ವರ್ತತೆ. ಅಲ್ಲ, ಅಹಂ ಅಂತ ಯಾರನ್ನ ಕರ್ಕೊಳ್ತೀಯೋ ಅವನ ಬಗ್ಗೆ ಹೇಳು ಅಂತಂದ್ರೆ ಅವನೇ ನಿನ್ನ ಬಗ್ಗೆನೂ ಇದೆ, ನಿನ್ನ ಹತ್ರನೂ ಇದ್ದೇನೆ. ನೀನು ನಿನಗೆ ನಾನು ಅನ್ನುವ ಜ್ಞಾನವನ್ನ ಯಾರು ಕೊಡ್ತಾನೋ ಅವನು ಅಹಮ್ಮೆ. ದೇವರು ನಮಗೆ ಅಹಂ. ಯಾಕೆ? ನಾನು ಅನ್ನುವ ಅರಿವನ್ನ ಅವನು ಕೊಡ್ತಾನೆ. ಆ ದೇವರು ನಿನ್ನಲ್ಲಿಯೂ ಇದ್ದಾನೆ. ಆ ಅಹಂ ಅನ್ನುವ ದೇವರು ನಿನ್ನ ಒಳಗಡೆ ಇರೋದ್ರಿಂದ ನೀನು ನಿನ್ನನ್ನು ಅಹಂ ಅಂತ ಅಂದುಕೊಳ್ತಿ. ಅದರಿಂದಾಗಿ ನಾನು ದೇವರ ಹಿನ್ನೆಲೆಯಲ್ಲಿ ಪರಿಚಯ ಮಾಡಿಕೊಳ್ಳೋ, ಕೇವಲ ಜೀವನ ಪರಿಚಯವೇ ಇಲ್ಲ. ದೇವರ ಹಿನ್ನೆಲೆಯಲ್ಲಿ ಅವನೆಲ್ಲ ಕಡೆ ಇದ್ದಾನೆ. ಅವರಿಗೆ ಅವರವರು ನಾನೇ. ಇದನ್ನ ಸ್ವಲ್ಪ ಹೇಳ್ತೇನೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಕೇಳಿ, ಚಮತ್ಕಾರ ಅಂತ ಆಸ್ವಾದನೆ ಮಾಡಿ. ಬೇಂದ್ರೆಯ ಪದ್ಯ, ನೀನು ನಾನು ಆನು ತಾನು ನಾಕೇ ನಾಕು ತಂತಿ. ಆನು ಅಂದ್ರೆ ಶುದ್ಧ ಜೀವ. ಆ ಶುದ್ಧ ಜೀವ ನನಗೆ ನಾನು, ನಿನಗೆ ನೀನು ಅಷ್ಟೇ. ನಾಕು ತಂತಿ ಅಂತ ಅವ್ರದ್ದು ಪದ್ಯ. ಅದು ಬಹಳ ಜನಕ್ಕೆ ಅರ್ಥ ಆಗಲಿಲ್ಲ ಅವತ್ತು. ಜ್ಞಾನಪೀಠ ಪ್ರಶಸ್ತಿ ಬಂದ ಮೇಲೆ ಅದ್ರ ಬಗ್ಗೆ ಎಲ್ಲ ಕಡೆ ಉಪನ್ಯಾಸ, ಏನು ಯಾಕೆ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ. ಇರ್ಲಿ, ಯಾಕೆ ನಾನು ಹೇಳಿದ್ದು ಅಂತಂದ್ರೆ, ನಾನು ಅಂತ ಹೇಗೆ ನಾನು ನೀನು ನಿನಗೆ ನಾನು ನಿನಗೆ ನೀನು ಅಂದ್ರೆ ಅಹಂ ಅಂತನ್ನುವ ಅರಿವನ್ನ ನೀಡುವ ದೇವರು ಎಲ್ಲರ ಒಳಗಡೆ ಇದ್ದಾನೆ. ಅದರಿಂದಾಗ ಅವನು ನಾನು ಅಂತ ಅನ್ಕೊಳ್ತಾ ಇರೋದು. ದೇವರ ಹೆಸರು ಅಹಂ. ಮಧ್ವರು ಹೇಳಿದ ಅರ್ಥ
ಅಹಂ ಚಾಸೌ ಅಹೇಯತಃ ಅಂತಾರೆ ಯಾಜ್ಞೀಯ ಮಂತ್ರ ಭಾಷ್ಯದಲ್ಲಿ, ಅಂದರೆ ಈಶಾವಾಸ್ಯ ಭಾಷ್ಯದಲ್ಲಿ. ಯೋತಾವಸೌ ಸೋಹಮಸ್ಮಿ ಅಂತ. ಅಲ್ಲಿ ಅಹಂ ಅಂತಂದ್ರೆ ದೇವರ ಹೆಸರು. ಗೀತಾ ಭಾಷ್ಯ, ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ ಅಹಂ ಅಂದ್ರೆ ದೇವರು. ಯಾಕೆ ಅಂದ್ರೆ ಅವನನ್ನು ಬಿಡ್ಲಿಕ್ಕಾಗಲ್ಲ. ನನಗೆ ಬಿಡ್ಲಿಕ್ಕಾಗಲ್ಲ, ನನ್ನನ್ನು ಯಾವಾಗಲೂ ಜೊತೆಗೇ ಇರ್ತೇನೆ. ಅದಕ್ಕೆ ಅಹಂ ಆವಾಂ ವಯಂ. ಯಾಕೆ ಅಹಂ ಅಹೌ ಅಹಾಹ ಯಾಕಲ್ಲ? ಅಹಂ ಅಂದ್ರೆ ನನ್ನನ್ನು ಬಿಡ್ಲಿಕ್ಕಾಗಲ್ಲ. ವಿ ಸಂಯೋಗ ಅಂತ ಧಾತು. ನಾವಿಬ್ಬರು ಜೊತೆ ಕೂಡಿದ್ದೇವೆ, ಆಮೇಲೆ ಬಿಡ್ತೀವಿ. ನೀವು ನಿಮ್ಮ ಮನೆಗೆ ಹೋಗ್ತೀರಾ, ನಾನು ಇಲ್ಲೇ ಇರ್ತೀನಿ, ಅಥವಾ ನಮ್ಮ ಮನೆಗೆ ಹೋಗ್ತೀನಿ. ಆವಾಂ ವಯಂ, ನಾವೆಲ್ಲರೂ ಇದೇ ಸಂಬಂಧವೇ, ಸಂಯೋಗವೇ. ಇದು ಎಲ್ಲ ಯಾವ ಕಡೆಯೂ ಇಲ್ಲ. ಅಹಂ ಆವಾಂ ವಯಂ. ಬೇರೆ ಎಲ್ಲವೂ ಕೂಡ ಅವನು, ಅವರಿಬ್ಬರು, ಅವರು, ಅವ ಹಾಗೆ ಇದೆ. ಇವನು, ಇವರಿಬ್ಬರು, ಇವರು. ರಾಮನು, ರಾಮರಿಬ್ಬರು, ರಾಮರು. ಒಬ್ಬ ಹರಿಯು, ಇಬ್ಬರು ಹರಿಗಳು, ಮೂವರು ಹರಿಗಳು. ಜನರಿಬ್ಬರು, ಜನರು. ನೋಡಿ, ಇಲ್ಲೆಲ್ಲ ಮೂರೂ ವಚನಗಳು ಒಂದೇ ರೀತಿಯಾಗಿದೆ, ಸಂಖ್ಯೆ ಮಾತ್ರ ಬದಲು. ಅವನು ಏಕವಚನ, ಅವರಿಬ್ಬರು, ಇಬ್ಬರು. ನೋಡಿ, ಇಬ್ಬರಾದರು, ಸಂಖ್ಯೆ ಬದಲಾಯಿತು. ಅವರೆಲ್ಲರೂ ಸಂಖ್ಯೆ, ಉಳಿದದ್ದೆಲ್ಲ ಹಾಗೇ ಇದೆ. ಆದರೆ ಅಹಂ ಆವಾಂ ವಯಂನಲ್ಲಿ ಹೀಗಿಲ್ಲ. ತ್ವಂ ಯುವಾಂ ಯೂಯಂ ಅಲ್ಲಿ ಹೀಗಿಲ್ಲ. ತ್ವಂ ಅಂದ್ರೆ ನೀವು, ಎದುರುಗಡೆ ನೀವು ಯಾರು ಎದುರುಗಡೆ ಇರ್ತೀರೋ ಅವರಿಗೆ ನೀವು ತ್ವಂ. ತ್ವಂ ಅಂದ್ರೆ ಎದುರುಗಡೆ ಇರೋನು ಅಂತ. ತ್ವಂ ಅಂದ್ರೆ ಎದುರುಗಡೆ ಇರೋನು, ಪ್ರತಿಯೋಗಿ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಯುವಾಂ, ನೀವಿಬ್ರು, ಯು ಮಿಶ್ರಣೆ, ನೀವಿಬ್ರು ಸೇರ್ಕೊಂಡಿದ್ದೀರಾ. ಈಗ ನಮ್ಮ ಎದುರುಗಡೆ ನೀವಿಬ್ರು ಇದ್ದೀರಾ. ಆಮೇಲೆ ಯೂಯಂ, ನನ್ನ ಎದುರುಗಡೆ ನೀವೆಲ್ಲ ಇದ್ದೀರಾ. ನಾನು ಆಗ ನಿಮ್ಮಿಂದ ಪ್ರತ್ಯೇಕ. ನೀವು 3 ಜನ ಬನ್ನಿ ಕೂತ್ಕೊಳ್ಳಿ ಅಂತ ನಾನು ಹೇಳಿದ್ರೆ ನೀವು 3 ಜನ ಕೂಡಿಕೊಂಡು ಇದ್ದೀರಾ ಅಂತ. ಈ ಎರಡೇ ಶಬ್ದ ಸಂಸ್ಕೃತದಲ್ಲಿ ಯುನೀಕ್. ಬೇರೆ ಭಾಷೆಗಳಲ್ಲಿಯೂ ದ್ಯೋಚನ ಇದೆ. ರಷ್ಯನ್ ಭಾಷೆಗಳಲ್ಲಿ ದ್ಯೋಚನ ಇದೆ, ಉಕ್ರೈನ್ ಭಾಷೆಯಲ್ಲಿ ದ್ಯೋಚನ ಇದೆ. ಇಂಗ್ಲಿಷ್ ನಮಗೆ ಗೊತ್ತಿರೋದು ತೀರಾ ಅದು ಆ ಭಾಷೆ, ಅದು ದೌ ಅಂತ ಇದ್ದದನ್ನು ತೆಗೆದು ಬಿಟ್ಟಿದ್ದಾರೆ, ತೊಮ್ಮದು. ನೀವು ಹಳೆ ಶೇಕ್ಸ್ಪಿಯರ್ ಇಂಗ್ಲಿಷ್ಗಳಲ್ಲೆಲ್ಲ ಹೋದ್ರೆ ದೌ ಅಂತ ಪ್ರಯೋಗ, ಏಕವಚನ. ಯು ಅನ್ನೋದು ಬಹುವಚನ. ಈಗ ದೌ ತೆಗೆದುಬಿಟ್ಟು ಇವನೇ ಹಾಕ್ಬಿಟ್ಟಿದ್ದಾರೆ. ಇಷ್ಟು ದೊಡ್ಡ ಹಿನ್ನೆಲೆ. ನಾನು ಅಂತ ಹೇಳಬೇಕು, ಒಬ್ಬ ವ್ಯಕ್ತಿ ತನ್ನನ್ನು ಗುರುತಿಸ್ಕೋಬೇಕಾದ್ರೆ, ಎದುರುಗಡೆ ಇರುವವನನ್ನು ಗುರುತಿಸ್ಕೊಳ್ಬೇಕಾದ್ರೆ ಬಳಸುವ ಶಬ್ದದ ಬಗ್ಗೆ ನೋಡಿ. ಅಹಂ ಅಂತ ನನ್ನನ್ನು ನಾನು ಪರಿಚಯ ಮಾಡ್ಕೊಳ್ಳಿಕ್ಕೆ ಬರಲ್ಲ. ಯಾಕೆ? ಅಹಂ ಅಂತ ನಾನು ಕರ್ಕೊಳ್ಬೇಕಾದ್ರೆ ನನ್ನ ಒಳಗಡೆ ಒಬ್ಬ ಜೀವ ಇದ್ದಾನೆ, ಪರಮಜೀವ, ಹೆಜ್ಜೀವ. ಆ ಜೀವ, ದೊಡ್ಡ ಜೀವ, ನಾನು ಅಂತನ್ನುವ ಅರಿವನ್ನು ಕೊಟ್ಟಿದ್ದಾನೆ, ನನ್ನ ಜೊತೆಗೇ ಇರ್ತಾನೆ. ನಾನು ಅಲ್ವಾ? ಆ ನಾನು ಅನ್ನುವ ಭಾವವನ್ನು ಕೊಡುವ ಜೀವ, ಹೆಜ್ಜೀವ, ಎಲ್ಲರ ಹೃದಯದಲ್ಲೂ ಇದ್ದಾನೆ. ಹೀಗಾಗಿ ನಾನು ಅಂತ ಆ ದೇವರನ್ನು ಪರಿಚಯ ಮಾಡೋದು, ನಾನು ಅಂತ ಈ ಜೀವನನ್ನು ಪರಿಚಯ ಮಾಡೋದು. ಹೆಂಗೆ ಪರಿಚಯ ಮಾಡಲಿ? ನಾನು ಯಾರು ಅಂತ ಕೇಳಿದ್ರೆ ಏನು ಹೇಳಲಿ? ನೀನು ಯಾರು ಅಂತ ಕೇಳಿದ್ರೆ ನಾಮಗೋತ್ರಗಳನ್ನು ಹೇಳಿದ್ರೆ ದೇಹ ಬಂಧನದ ಜೊತೆಗೆ ಹೇಳದ ಹಾಗಾಗತ್ತೆ. ನಾಮಗೋತ್ರಗಳಿಲ್ಲದೆ ಹೇಳಿದ್ರೆ ಯಾರ ಬಗ್ಗೆ ಹೇಳಬೇಕು ಅಂತ ಪ್ರಶ್ನೆ ಬರುತ್ತೆ. ನಾತ್ರ ತತ್ಪರಮಾರ್ಥಂ ವೈ ಕಿಮರ್ಥಮನು ಪೃಚ್ಛಸಿ ತತ ಪ್ರಹಸ್ಯ ಸಾಹೃಷ್ಟ ಭರ್ತಾರಂ ಧರ್ಮಚಾರಿಣಿ. ಈ ಪ್ರಶ್ನೆ ಕೇಳಿದಾಗ ಅವಳಿಗೆ ಸಿಟ್ಟು ಬರಲಿಲ್ಲ, ಖುಷಿ ಆಯಿತು. ಉವಾಚ ವಚನಂ ಕಾಲೇ ಸ್ಮಯಮಾನ ತದಾ ನೃಪ. ನಗತಾ ನಗತಾ ಅವಳು ಕೇಳಿದ್ಲಂತೆ. ಎಂತಹ ಸೊರಸ ದಾಂಪತ್ಯ. ಸುವರ್ಚಲ ಕಿಮನೇಕ ಪ್ರಕಾರೇಣ ವಿರೋಧೇನ ಪ್ರಯೋಜನಂ
ಕ್ರಿಯಾಕಲಾಪೈರ್ ಬ್ರಹ್ಮರ್ಷೆ ಜ್ಞಾನ ನಷ್ಟೋಸಿ ಸರ್ವದಾ. ಅವಳು ತಮಾಷೆಯಾಗಿ ಕೇಳೋದು, ಅಲ್ಲಪ್ಪ ಒಂದು ಪ್ರಶ್ನೆ ಕೇಳಿದ್ರೆ ಇಷ್ಟೊಂದು ವಿಕಲ್ಪ ಯಾರಾದರೂ ಮಾಡ್ಕೋತಾರಾ? ಕಿಮನೇಕ ಪ್ರಕಾರೇಣ ವಿರೋಧೇನ ಪ್ರಯೋಜನಂ. ಅನ್ಕೊಳ್ತೇನೆ, ನಗನಗುತ್ತಾ ಹೇಳೋದು, ಅನ್ಕೊಳ್ತೇನೆ. ಕ್ರಿಯಾಕಲಾಪೈರ್ ಬ್ರಹ್ಮರ್ಚೆ ಜ್ಞಾನ ನಷ್ಟೋಸಿ ಸರ್ವದಾ. ಹೋಮ ಮಾಡಿ 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 ನಿನ್ನ ಜ್ಞಾನಕ್ಕೂ ಕೂಡ ಮಸಿ ಕವಿದಿದೆ ಅಂತ ಅನ್ಕೊಳ್ತೇನೆ ನಾನು. ಇಲ್ಲ ಅಂದ್ರೆ ಹೀಗೆ ಉತ್ತರ ಕೊಡೋದಾ? ನನ್ನ ಅಭಿಪ್ರಾಯ ಏನು ಗೊತ್ತಾಗಿದೆ ತಾನೆ. ಅದಕ್ಕೆ ಅವಳು ತಮಾಷೆ. ನಮಗೆ ಶೃಂಗಾರ ರಥದಲ್ಲಿ ಮಾತ್ರ ಹೀಗೆ ಪ್ರಶ್ನೆ ಕೇಳುವವರು ಗೊತ್ತು. ಶೃಂಗಾರ ರಸ ದಾಟಿ ಯಾವತ್ತೋ ಬಂದ್ಬಿಟ್ಟಿದ್ದಾರೆ. ಯಾಕೆಂದ್ರೆ ದೇಹದ ಇದೇ ಇಲ್ಲ, ಪಾತ್ರವೇ ಇಲ್ಲ. ಇಲ್ಲಿ ಹೆಂಗ್ ಪ್ರಶ್ನೆ ಕೇಳಬೇಕು? ಅದಕ್ಕೆ ಅವಳು ತಮಾಷೆ ಮಾಡಿದ್ದು. ಕ್ರಿಯಾಕಲಾಪೈಹಿ ಬ್ರಹ್ಮರ್ಷಿ ಅಂತ ಸಂಬೋಧನೆ ಬೇರೆ. ಬ್ರಹ್ಮರ್ಷಿಯೇ ಅದು 2-3 ಸ್ಟೆಪ್ ಇದೆ. ಋಷಿ, ಮಹರ್ಷಿ, ಬ್ರಹ್ಮರ್ಷಿ. ಋಷಿ ಅಂತಂದ್ರೆ ಜ್ಞಾನಿ, ರಾಜರ್ಷಿ ಅಂದ್ರೆ ರಾಜನಾಗಿದ್ದು ಜ್ಞಾನಿಯಾಗಿರುವವ, ಮಹರ್ಷಿ ಅಂತಂದ್ರೆ ವೇದವನ್ನ ಒಂದು ಅರ್ಥದೊಂದಿಗೆ ಕಾಣುವವ, ಹಲವಾರು ಅರ್ಥಗಳೊಂದಿಗೆ ತತ್ವದ ಸಾಕ್ಷಾತ್ಕಾರದ ಜೊತೆಗೆ ವೇದವನ್ನ ಕಾಣುವವ ಬ್ರಹ್ಮರ್ಷಿ. ಅದೊಂದು ಗ್ರೇಡೇಷನ್. ಅದು ಎಲ್ಲರಿಗೂ ಬ್ರಹ್ಮರ್ಷಿ ಅಂತ ಕರೆಯೋ ಹಾಗಿಲ್ಲ. ವೇದ ಬ್ರಹ್ಮ ಅಂತ ಕರೆಸ್ತಾರೆ. ಅಯ್ಯೋ ರಾಮ, ಅದು ನಗು ಭಾರಿ ಕಷ್ಟ ಆಗುತ್ತೆ. ವೇದಮೂರ್ತಿ, ವೇದ ಬ್ರಹ್ಮ, ಮೊದಲು ಆ ಪದವೇ ಇರಲಿಲ್ಲ ರೀ, ಬಹಳ ಹಿಂದೆ. ವಿದ್ವಾನ್ ಅಷ್ಟೇ, ಆಚಾರ್ಯ ಅಷ್ಟೇ. ಅದೆಲ್ಲದಕ್ಕೂ ಬೇರೆ ಬೇರೆ ಅರ್ಥ ಇದೆ, ಅದು ಬೇರೆ. ವಿದ್ವಾನ್ ಅಂದ್ರೆ ತಿಳಿದವ. ಬ್ರಹ್ಮರ್ಷೆ ಅಂತ ಸಂಬೋಧನೆ ಮಾಡೋದ್ರಿಂದಲೇನೆ ನಿನಗೆ ತತ್ವ ಗೊತ್ತಿದೆ. ಆದರೆ ತಮಾಷೆ ಅನ್ಕೊಳ್ತೇನೆ. ಹೋಮ ಮಾಡಿ 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 ಗೃಹಸ್ಥ ಕರ್ಮದಲ್ಲಿ ತೊಡಗಿ 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 ಏನು ಗಾರ್ಹಸ್ಥ್ಯದ ಕ್ರಿಯೆಗಳಲ್ಲಿ ತೊಡಗಿ ತೊಡಗಿ ಜ್ಞಾನ ನಷ್ಟ ಆಗಿದೆ ಅಂತ ಆ ನಗೆಚಾಟಿಕೆ ಮುಗಿಸಿ ಅವಳು ವಾಸ್ತವಕ್ಕೆ ಬರ್ತಾಳೆ. ತನ್ಮೇ ಬ್ರೂಹಿ ಮಹಾಪ್ರಾಜ್ಞ ಯಥಾಹಂ ತ್ವಾಮನುವ್ರತ. ಅಲ್ಲ, ನನ್ನ ಪ್ರಶ್ನೆ ಪ್ರಾಮಾಣಿಕ ಅಂತ ನಿನಗೆ ಗೊತ್ತಿದೆ. ಈ ಸಂದರ್ಭಕ್ಕಾಗಿ ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೀನಿ ಅಂತಲೂ ನಿನಗೆ ಗೊತ್ತಿದೆ. ಹೇಳಬೇಕಲ್ವಾ ಅಂದ್ಲು. ನೋಡಿ, ಒಂದು ಪ್ರಶ್ನೆಗೆ ಉತ್ತರ ಯಾವಾಗ ಸಿಗುತ್ತೋ ಯಾರು ಗೊತ್ತು. ನಮಗೆ ಇವತ್ತೇನು ಅಂದ್ರೆ ಫಿಂಗರ್ ಟಿಪ್ಸ್ ಅಲ್ಲಿ ಸಿಕ್ಬಿಡ್ಬೇಕು ಅಂತ. ಅದಕ್ಕೆ ಈ ಗೂಗಲ್ ಗುರುವಿನ ಮೊರೆ ಹೋಗ್ತಾರೆ. ಟಕ್ಕ ಸಿಕ್ಬಿಡತ್ತೆ ಅಂತ. ಅದು ದೊಡ್ಡ ಭ್ರಮೆ. ಅದು ಯಾವತ್ತೂ ಕೂಡಲೇ ಉತ್ತರ ಸಿಗಲ್ಲ. ನಿಮಗೆ ಮಾನಸಿಕವಾದ ಉತ್ಕಟವಾದ ತಿಳಿಯಬೇಕು ಅಂತನ್ನುವ ಪ್ರಜ್ಞೆ ಇದ್ದಾಗ ಗೂಗಲ್ನಿಂದ ಉತ್ತರ ಸಿಗತ್ತೇನ್ರಿ? ಇವ್ರಿಗೆಲ್ಲ ಒಂದು ಭ್ರಮೆ. ಅದು ಮಾಹಿತಿ ಆಗಿರಬಹುದು, ಜ್ಞಾನ ಆಗಲ್ಲ. ದೇಹ ಬೇರೆ ಆತ್ಮ ಬೇರೆ ಹೇಗೋ, ಕಾಲ್ ಬೇರೆ ಚಪ್ಪಲಿ ಬೇರೆ ಹೇಗೋ, ಮೆಟ್ಟಲು ಬೇರೆ ಮನೆ ಬೇರೆ ಹೇಗೋ, ಮಾಹಿತಿ ಬೇರೆ ಜ್ಞಾನ ಬೇರೆ. ಇವಾಗ ಅದೊಂದು ತಿಳ್ಕೊಳ್ಬೇಕು. ಮಾಹಿತಿ ಎಲ್ಲ ಜ್ಞಾನ ಅಲ್ಲ. ಮಾಹಿತಿ ಜ್ಞಾನವಾಗಿ ಬದಲಾಗಬೇಕು. ಇವತ್ತು ನಾವು ಎಲ್ಲ ಪ್ರಾಚೀನ ಭಾರತದ ಪ್ರತಿನಿಧಿಗಳು ಎಚ್ಚರಿಸಬೇಕಾದ ಸಂಗತಿ ಜನರಿಗೆ ಏನು, ಮಾಹಿತಿ ಅಲ್ಲ ಜ್ಞಾನ ಅಲ್ಲ. ಹಿಸ್ಟ್ರಿ ಅಂದ್ರೆ ಅವ್ರಿಗೆ ಮಾಹಿತಿಗಳ ಕಣಜ. ಹಿಸ್ಟ್ರಿ ಅಂದ್ರೆ ಮಾಹಿತಿಗಳು. ಏನು, ಇಷ್ಟನೇ ತಾರೀಕು, ಇಷ್ಟನೇ ದಿವಸ, ಇಷ್ಟನೇ ಸಂದರ್ಭದಲ್ಲಿ ಈ ಕತ್ತರಿ ಹಿಡ್ಕೊಂಡು ಈ ಟೈಪನ್ನು ಕತ್ತರಿಸಿದ್ರು, ಅದು ಮಾಹಿತಿ ಆಯ್ತಪ್ಪ. ಆ ಮಾಹಿತಿಯಿಂದ ಜ್ಞಾನ ಏನು ಬಂತು ಹೇಳು? ಸೊ ಅಗಾಧವಾದ ಮಾಹಿತಿಗಳಿಂದ ಸಣ್ಣ ಪ್ರಮಾಣದ ಜ್ಞಾನ ತೆಗಿಬೇಕು.
ಈ ಈ ಎಚ್ಚರ ಇರಬೇಕು. ಇವರೆಲ್ಲ ಏನು ಅನ್ಕೊಳ್ತಾ ಇದ್ದಾರೆ ಈಗ, ನಾಲೆಜ್ ಈಸ್ ಆನ್ ಮೈ ಫಿಂಗರ್ ಟಿಪ್ಸ್, ವಿ ಕ್ಯಾನ್ ನೋ ಎನಿಥಿಂಗ್, ಏನ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೆಂಗ್ ಬೇಕಾದ್ರೂ ತಿಳ್ಕೊಂಡ್ಬಿಡ್ತೀವಿ ಅಂತ. ಅಲ್ಲಪ್ಪ, ಅದು ಮಾಹಿತಿ, ಜ್ಞಾನವಲ್ಲ. ಅದ್ರ ಬಗ್ಗೆ ಇಟ್ಕೊಳ್ಳೋದು. ಅದರಿಂದಾಗಿ ಒಂದು ಪ್ರಶ್ನೆ ಕೇಳಿದ ಕೂಡಲೇ ಉತ್ತರ ಬಂದ್ಬಿಡ್ಬೇಕು. ಹೂ ಆರ್ ವಿ ಟು ಡಿಮ್ಯಾಂಡ್? ಹೂ ಆರ್ ವಿ ಟು ಡಿಮ್ಯಾಂಡ್? ಆ ಒತ್ತಾಯಿಸಲಿಕ್ಕೆ ನಮಗೇನು ಹಕ್ಕಿದೆ? ಆ ಜ್ಞಾನ ಒಲಿಬೇಕು ನಮಗೆ. ಒಂದು ಉತ್ತರ, ಟಕ್ಕ, ಒಂದು ಪ್ರಶ್ನೆ ಒಂದು ಉತ್ತರ. ಹಾಗಲ್ಲಪ್ಪ. ಎಷ್ಟೋ ಕಾಲ ಕಾದು ಕಾದು, ನನಗೆ ಗೊತ್ತಿಲ್ಲ, ಕೆಲವೊಮ್ಮೆ ಕೂಡಲೇ ಸಿಗ್ಬಹುದು, ಸಿಗಬಾರದು ಅಂತಲ್ಲ, ಕೆಲವೊಮ್ಮೆ ತಡ ಆಗಬಹುದು. ಅದರಿಂದ ನಾನು ನಿನ್ನನ್ನು ಅನುಸರಿಸಿದ್ದೇನಲ್ವಾ, ಎಷ್ಟು ವರ್ಷಗಳಿಂದ ಕಾದಿದ್ದೇನೆ ಹೇಳಬೇಕಲ್ವಾ ಅಂದ್ಲವಳು. ಶ್ವೇತಕೇತು ಯದ್ಯದಾ ಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ವರ್ತತೆ ತೇನ ಲೋಕೋಯಂ ಸಂಕೀರ್ಣಶ್ಚ ಭವಿಷ್ಯತಿ. ನೋಡು, ನಿನಗೆ ಕೆಲವೊಂದು ಬೇಸಿಕ್ ಸಂಗತಿಗಳನ್ನು ಹೇಳಬೇಕು. ಶ್ರೇಷ್ಠನಾದವ ಅಥವಾ ಶ್ರೇಷ್ಠನಾಗಿದ್ದಾನೆ ಅಂತ ಲೋಕದಲ್ಲಿ ಗುರುತಿಸಲ್ಪಡುವವ ಕೆಲವೊಂದು ಸಂಗತಿಗಳನ್ನು ಅವನು ಮಾಡಬೇಕಾಗತ್ತೆ. ವರ್ತತೆ ತೇನ ಲೋಕೋಯಂ ಸಂಕೀರ್ಣಶ್ಚ ಭವಿಷ್ಯತಿ. ಅದರಿಂದಾಗಿ ಜನರು ಕೂಡ ಮಿಶ್ರಣಗೊಳ್ಳುತ್ತಾರೆ. ಮಿಶ್ರಣಗೊಂಡ್ರೆ ನಾನು ಏನು ಅಂತ, ನಾನು ದೇಹ ಅಂತ ಹೇಳಿ ಮಿಶ್ರಣಗೊಳ್ಳುತ್ತಾರೆ. ಇಲ್ಲ ಅಂತಂದ್ರೆ ಧರ್ಮ ಸಂಕೀರ್ಣ ಆಗತ್ತೆ. ಧರ್ಮ ಸಂಕೀರ್ಣ ಆದರೆ ವರ್ಣತಂಕರ ಮೇತಿತ. ವರ್ಣತಂಕರ ಅಂದರೆ ಅಂತಿಮವಾಗಿ ಜ್ಞಾನದ ಕ್ಲಾಶ್. ವರ್ಣತಂಕರ ಅಂದರೆ ಹೊರಗಡೆ ಜಾತಿಗೆ ಮಾತ್ರ ನಿಲ್ಲಲ್ಲ. ಬಹಳ ಜನರಿಗೆ ಏನು ತಪ್ಪು ತಿಳುವಳಿಕೆ ಅಂತಂದ್ರೆ ಹೊರಗಡೆಯ ಜಾತಿಯ ಸಂಘರ್ಷ ಅಂತ. ಅದು ಇತಿಹಾಸದಲ್ಲಿ ಎಷ್ಟೋ ಆಗೋಗಿದೆ. ಇಲ್ಲಿ ಬರುವ ಅನೇಕ ಜನ ವಿಷ್ಣು ಪುರಾಣಕ್ಕೆ ಬರ್ತಾ ಇರ್ತಾರೆ. ಮುಂದೆಯೂ ಅನೇಕ ಪುರಾಣಗಳಲ್ಲಿ ಅವರು ಕೇಳ್ತಾರೆ, ತತಪ್ರಭೃತಿ ತತ್ಕ್ಷತ್ರಂ ಬ್ರಹ್ಮೋತ್ತರಮೋ. ಭಾಗವತದಲ್ಲೆಲ್ಲ ಅವರೆಲ್ಲ ಬ್ರಾಹ್ಮಣರಾಗಿ ಕನ್ವರ್ಟ್ ಆಗೋದ್ರು, ವೈಶ್ಯರಾಗಿ ಕನ್ವರ್ಟ್ ಆಗೋದ್ರು, ಕ್ಷತ್ರಿಯರೆಲ್ಲ ಬ್ರಾಹ್ಮಣರಾಗ್ಬಿಟ್ರು, ಬ್ರಾಹ್ಮಣರೆಲ್ಲ ಕ್ಷತ್ರಿಯರಾಗ್ಬಿಟ್ರು, ಇನ್ನೇನೋ ಒಂದು ಆಗಿ ಕನ್ವರ್ಟ್ ಆಗಿಬಿಟ್ರು ಅಂತ. ವರ್ಣಸಂಕರದ ಪ್ರಾಬ್ಲಮ್ ಅಲ್ಲಲ್ಲ ಇರೋದು. ಇವತ್ತು ಒಂದು ಐಡೆಂಟಿಟಿ ಅನಿವಾರ್ಯ, ಒಂದು ಸಂಸ್ಕೃತಿ ಅನಿವಾರ್ಯ. ಅದಕ್ಕೆ ನಾವೊಂದು ಲೈಫ್ ಸ್ಟೈಲಿಗೆ ಇಟ್ಕೊಳ್ಬೇಕು, ಅದನ್ನು ಶುದ್ಧವಾಗಿ ಉಳಿಸ್ಬೇಕು, ಎಲ್ಲ ಕರೆಕ್ಟ್. ಆದರೆ ಇತಿಹಾಸ ನಮ್ಮ ಮಾತನ್ನು ಕೇಳಲ್ವಲ್ಲಪ್ಪ. ಜಗತ್ತಿನ ನಡೆ ನಮ್ಮ ಕೈಯೊಳಗಡೆ ಇಲ್ವಲ್ಲ. ವರ್ಣಸಂಕರದ ಪ್ರಾಬ್ಲಮ್ ಏನು ಗೊತ್ತಾ? ಜ್ಞಾನದ ಒಳಗಡೆಯ ಏಳಿಗೆ ಆಗದೇ ಇರುವುದು. ಈಗ ದೇಹ ಬೇರೆ ನಾನು ಬೇರೆ ಅಂತ ಅಂದುಕೊಂಡವರು ಈ ದೈತ್ಯನಿಂದ ಉಪಟಳ ಆಗ್ತಾ ಇದೆ ಅಂತ ಕೇಳಲೇಬಾರದು ದೇವರನ್ನ. ಅಲ್ಲಿ ಪ್ರಾಬ್ಲಮ್ ಏನು? ನಿಶ್ಚಿಂತೆಯಿಂದ ಧ್ಯಾನ ಮಾಡಲಿಕ್ಕಾಗಲ್ಲ, ಸಿದ್ಧಿ ಆಗಲ್ಲ ಅಂತ. ದೇಹದ ಮೇಲಲ್ಲ ಕಾಳಜಿ, ದೇಹದ ಸಲಕರಣೆಗಳಿಂದ ಏರಬಹುದಾದ ಎತ್ತರಕ್ಕೆ ಪ್ರಾಬ್ಲಮ್ ಅಂತ. ಆದ್ರೆ ಬಿಡಿ, ಮೂರ್ತಿಯೇ ದೇವರು ಅಂತ ಅಂದುಕೊಂಡು, ದೇಹವೇ ನಾನು ಅಂತ ಅಂದುಕೊಂಡು ಒದಗಿ ಬಂದಿರುವ ಅವಕಾಶವನ್ನು ಕಳ್ಕೊಳ್ಳೋದು ಈಗ ನೋಡ್ತಾ ಇದ್ದೀವಿ. ಎಲ್ಲ ವೇದಾಂತದ ಫಸ್ಟು ದೇಹ ಬೇರೆ ನಾನು ಬೇರೆ, ಪ್ರತಿಮೆ ಬೇರೆ ದೇವರು ಬೇರೆ, ಪ್ರತಿಮೆಯೇ ದೇವರು ಅಂತ ಅಂದ್ಕೊಂಡು ಅದನ್ನು ಪ್ರತಿಷ್ಠೆಯಾಗಿ ತಗೊಂಡು ಮಾಡ್ತಾ ಇರೋದು ಅಸಂಗತ. ಅದು ಬಿಟ್ಬಿಡಿ. ಅದು ಆದರೆ
ಸಂಕೀರ್ಣತೆ, ಕಾಂಪ್ಲೆಕ್ಸು ಅನ್ನೋದು ಧರ್ಮಸಂಕರಕ್ಕೆ ಕಾರಣ ಆಗಬಾರದು. ಧರ್ಮಸಂಕರ ಆತ್ಮಧರ್ಮ. ಆತ್ಮಧರ್ಮದ ಕಲಿತ ಮೇಲೆ ಹೋಗರಾಗಬಾರ್ದು. ಇವನು ಆ ಲೆವೆಲಲ್ಲಿ ಮಾತಾಡ್ತಾ ಇರೋದು. ಅದರಿಂದಾಗಿ ಬೇಸಿಕಲಿ ನಾವು ದೇಹ ಬೇರೆ ನಾನು ಬೇರೆ ಅಂತ ಇಟ್ಟುಕೊಂಡ್ರು, ದೇಹ ಬೇರೆ ನಾನು ಬೇರೆ ಅಂತ ಇಟ್ಟುಕೊಂಡ್ರು ನಾನು ಅನ್ನುವ ಅಭಿಮಾನದಿಂದ ಕೆಲಸ ಮಾಡಬೇಕು. ನಾನು ಹಾಗೆ ಮಾಡಿದ್ದೀನಿ. ತದನಿಷ್ಟಂ ಹರೇರ್ಭದ್ರೇ ಸಂಕರೇ ಚ ಪ್ರವೃತ್ತೇತು ಮಾತ್ಸ್ಯೋ ನ್ಯಾಯ ಪ್ರವರ್ತತೆ. ತದನಿಷ್ಟಂ ಹರೇರ್ಭದ್ರೇ ಧಾತುರಸ್ಯ ಮಹಾತ್ಮನಃ. ಅದರಿಂದ ನೀವು ದೇಹ ಬೇರೆ ನಾನು ಬೇರೆ ಅಂತ ಹೇಳಿ ಅಂದುಕೊಂಡ್ರೂ ದೇವರ ಸಂಕಲ್ಪ ಹೇಗೆ, ಇವರು ಅವರವರಿಗೆ ಉಚಿತವಾದ ಕರ್ಮವನ್ನು ಮಾಡಬೇಕು ಅಂತ. ಪರಮೇಶ್ವರ ಸಂಕ್ರೀಡಾ ಲೋಕ ಸೃಷ್ಟಿರಿಯಂ ಶುಭೇ. ದೇವರ ಆಟ. ಈ ದೇವರ ಆಟದಲ್ಲಿ ನಾವು ಆತ್ಮನ ಐಡೆಂಟಿಟಿ ಗೊತ್ತಾದರೂ ದೇಹದ ಅನೇಕ ಸಂಗತಿಗಳನ್ನು ಅನುಸರಿಸಬೇಕು ಅಂತ ದೇವರ ಇಷ್ಟ. ಅದೇ ಹೇಳಿದ್ನಲ್ಲ, ಋಷಿಗಳು ದೇಹ ಬೇರೆ ಆತ್ಮ ಬೇರೆ ಆದ್ದರಿಂದ ದೇಹಕ್ಕೆ ಉಪಟಳ ಆಯಿತು ಅಂತ ತಾನೇ ದೇವರ ಹತ್ರ ಹೋಗಿ ಕೇಳೋದು, ದೈತ್ಯರನ್ನು ಕೊಂದು ಬಿಡು ಅಂತ. ಯಾಕದು? ಹಾಗೆ ಬಿಟ್ರೆ ದೇಹಕ್ಕೆ ಉಪಟಳ ಆಗ್ತಾ ಇರುತ್ತೆ, ದೇಹ ಹೋಗಿಸ್ಲಿ, ನಾನೇ ದೇಹ ಅಲ್ಲ ಅಂತ ಅಂದುಕೊಂಡ್ರೆ ಅವರೇನೋ ಅಜ್ಞಾನಿಗಳು ಕೇಳ್ತಾರೆ, ನನಗೆ ಅಜೇಯತ್ವ ಬೇಕು, ಅವಧ್ಯತ್ವ ಬೇಕು ಅಂತ ರಾಕ್ಷಸರು. ಋಷಿಗಳು ಹಾಗೆ ಆದ್ರಲ್ರಿ. ಅಂದ್ರೆ ದೇಹ ಅನ್ನೋದು ಇರುವ ಒಂದೇ ಒಂದು ಸಲಕರಣೆ, ಅದರಿಂದ ಸಾಧನೆ ಮಾಡ್ಲಿಕ್ಕಾಗಲ್ಲ ಅಂತ ಇನ್ನೇ ಪದೇ ಪದೇ ಕಳಿಸ್ಕೋತಾ ಇದ್ರೆ ಸಾಧನೆ ಮಾಡ್ಲಿಕ್ಕೆ ಕಷ್ಟ. ಅದಕ್ಕೆ ಅವರು ಆ ರೀತಿ ಕೇಳೋದು. ಅಂದ್ರೆ ದೇವರ ಇಚ್ಛೆ ಏನು? ಈ ದೇಹ ಎಷ್ಟೇ ಭಿನ್ನವಾದರೂ ನಾವೇನ್ ಮಾಡಬೇಕು? ಅದಕ್ಕೆ ತಕ್ಕ ಹಾಗೆ ಆಚರಣೆ ಮಾಡಬೇಕು. ಯಾವತ್ ಪಾಂಸವ ಉದ್ದಿಷ್ಟಾ ತಾವತ್ಯಸ್ಯ ವಿಭೂತಯಃ ತಾವತ್ಯಶ್ಚೈವ ಮಾಯಾಸ್ತು ತಾವಸ್ಯೋಶ್ಚಾಶ್ಚ ಶಕ್ತಯಃ. ದೇವರು ಹೇಗಿದ್ದಾನೆ? ಅಣುರೇಣು ತೃಣಕಾಷ್ಠದಲ್ಲಿ ವ್ಯಾಪ್ತನಾಗಿದ್ದಾನೆ. ಯಾವತ್ ಪಾಂಸವ ಉದ್ದಿಷ್ಟಾ, ಈ ಬ್ರಹ್ಮಾಂಡದಲ್ಲಿ ಎಷ್ಟು ಕಣಗಳಿವೆಯೋ ಅಷ್ಟು ದೇವರ ರೂಪಗಳಿವೆ. ತಾವತ್ಯಶ್ಚೈವ ಮಾಯಾಸ್ತು, ಅಷ್ಟು ಲಕ್ಷ್ಮೀದೇವಿಯ ರೂಪಗಳು ನೆಲೆಗೊಂಡಿವೆ. ದೇವರ ಶಕ್ತಿ ಆಗಿದೆ. ಏವಂ ಸುಗಹ್ವರೇ ಯುಕ್ತೋ ಯತ್ರ ಮೇ ತದ್ಭವಾಭವಂ ಚಿತ್ವಾ ಜ್ಞಾನಾತಿನಾಗಚ್ಚೇತ್ ಸ ವಿದ್ವಾನ್ ಸತ ಮೇ ಪ್ರಿಯ. ಈ ತರಹದ ಗುಟ್ಟಾದ ಸಂಗತಿಯನ್ನ ತಿಳಿದು ಆ ದೇವರ ಅನುಗ್ರಹವನ್ನ ಪಡೆಯಲಿಕ್ಕಾಗಿ ಜ್ಞಾನವೆಂಬ ಕತ್ತಿಯಿಂದ ಅಜ್ಞಾನವನ್ನು ತೊಡೆದುಕೊಂಡು ಹೋಗಬೇಕು. ಅವನು ದೇವರಿಗೆ ಪ್ರಿಯ. ಸೋಹಮೇವ ನತಂದೇಹ ಪ್ರತಿಜ್ಞಾ ಇತಿ ತಸ್ಯ ವೈ. ಆ ದೇವರದ್ದು ಏನು? ಎಲ್ಲರ ಅಂತರ್ಯಾಮಿ, ಮುಖ್ಯ, ಅಹಂ ಶಬ್ದವಾಚ್ಯ ನಾನೇ ಅಂತ ಅವನ್ ನಿಶ್ಚಯ. ಯೇ ಮೂಢಾಸ್ತೆ ದುರಾತ್ಮಾನೋ ಧರ್ಮ ಸಂಕರಕಾರಕಾ ಮರ್ಯಾದಾ ಭೇದಕಾ ನೀಚಾ ನರಕೆ ಯಾಂತಿ ಜಂತವಃ. ಈ ಜ್ಞಾನವನ್ನು ದುರುಪಯೋಗ ಮಾಡಿಕೊಂಡು ಧರ್ಮ ಸಂಕರ ಮಾಡ್ತಾ ಲೋಕದಲ್ಲಿ ಹೀಗೆ ಇರಬೇಕಾದದ್ದಿಲ್ಲ. ಯಾಕೆಂದ್ರೆ ದೇಹ ಬೇರೆ ಆತ್ಮ ಬೇರೆ, ಅದರಿಂದಾಗಿ ಇದು ನಿಮ್ಮ ದುಡ್ಡಲ್ಲ, ನಾನು ಎತ್ಕೊಂಡು ಹೋಗ್ಬೋದು ಅಂತ ದರೋಡೆಗೊಬ್ಬ ಇಳಿದ್ರೆ ಅವರು ಮರ್ಯಾದಾ ಭೇದಕರು. ನಾವು ಯಾರನ್ನೂ ಕೂಡಬಹುದು. ಯಾಕೆ? ದೇಹ ಬೇರೆ ನಾವು ಬೇರೆ, ನೀನು ದೇಹವಲ್ಲ ಅಂತ ಹೇಳಿ ಭಕ್ಷ್ಯಗಳ ಒಂದು ನಿಷೇಧ. ಏನ್ ಬೇಕಾದ್ರೂ ತಿನ್ನಬಹುದು, ಯಾವಾಗ ಬೇಕಾದರೂ ತಿನ್ನಬಹುದು. ಯಾಕೆಂದ್ರೆ ದೇಹ ಬೇರೆ ನಾವು ಬೇರೆ, ದೇಹದ ಕ್ರಿಯೆ ನಾವು ಮಾಡ್ತಾ ಇರೋದಲ್ಲ ಅಂತ ಈ ಒಂದು
ಭಾವನೆಯನ್ನ ದುರುಪಯೋಗ ಮಾಡಿಕೊಳ್ಳೋರು ಇರ್ತಾರೆ ಕೆಲವರು. ಹಾಗಿರಬಾರದು ಅಂತ ದೇವರ ಇಚ್ಛೆ. ಆ ಇಚ್ಛೆಗನುಗುಣವಾಗಿ ನಾನು ಅನ್ನುವ ಅಭಿಮಾನ ಇಟ್ಕೊಂಡು ಕೆಲಸ ಮಾಡಿದ್ದು. ಇದು ಬೇಸಿಕ್. ಭಗವತ್ಯಾ ತಥಾ ಆಸುರೀಂ ಯೋನಿಮಾಪನ್ನಾ ಇತಿ ದೇವಾನುಚಾತನಂ. ಇವರು ಆಸುರ ಯೋನಿಯಲ್ಲಿ ಇರುವವರು, ಈ ರೀತಿ ಮಾಡುವವರು. ದೇಹಾತ್ಮ ಭೇದವನ್ನ, ಜೀವಜಡ ಭೇದವನ್ನ ಹೀಗೆ ಎಕ್ಸ್ಪ್ಲಾಯಿಟ್ ಮಾಡ್ತಾರೆ. ಮರ್ಯಾದಾ ಲೋಕರಕ್ಷಾರ್ಥಂ ಏವಮಸ್ಮಿ ತಥಾ ಸ್ಥಿತಃ. ಅದರಿಂದ ನಾವು ಮರ್ಯಾದೆಯನ್ನು ಅನುಸರಿಸಬೇಕು. ಮರ್ಯಾದ ಅಂದರೆ ಮಿತಿ. ಮನುಷ್ಯನಿಗೊಂದು ಮಿತಿ, ಈ ದೇಹಕ್ಕೊಂದು ಮಿತಿ, ಅದು ಮರ್ಯಾದೆ. ಮರ್ಯಾದೆ ಅಂದರೆ ರೆಸ್ಪೆಕ್ಟ್ ಅಂತ ಅರ್ಥ ಇವಾಗ ಟ್ರಾನ್ಸ್ಲೇಟ್ ಮಾಡ್ತಾರಲ್ಲ. ಮರ್ಯಾ ಅಂದರೆ ಮನುಷ್ಯ. ಮನುಷ್ಯನಿಗೆ ಕೊಡಲ್ಪಟ್ಟ ಮಿತಿಯನ್ನ ಮರ್ಯಾದ ಅಂತಾರೆ. ಮರ್ಯಾ ಅಂದರೆ ಮನುಷ್ಯ. ಮನುಷ್ಯನಿಗೆ ಕೊಡಲ್ಪಟ್ಟ ಮಿತಿ ಅದು ಮರ್ಯಾದ. ಆ ಮನುಷ್ಯನ ಮಿತಿಯೊಳಗಡೆ ನಾವಿರಬೇಕು. ಅದರಿಂದಾಗಿ ನಾನು ಹೀಗಿದ್ದೆ ಇಲ್ಲಿ ತನಕ ಅಂದ. ಇತಿ ದೇವ. ಅದರಿಂದಾಗಿ ಇದನ್ನು ದುರುಪಯೋಗ ಮಾಡಿಕೊಳ್ಳುವವರು, ನಾನು ಹಿಂದೆಯೂ ಒಂದು ಇದರಲ್ಲಿ ಹೇಳಿದ್ದೆ, ನನಗೆ ಒಬ್ಬರು ಮಧ್ವ ಸಿದ್ಧಾಂತದ ಬಗ್ಗೆ ಕೇಳ್ತಾ ಇದ್ರು, ನಾನು ಹೇಳ್ತಾ ಇದ್ದೆ. ಆಮೇಲೆ ಅವರು ಅದನ್ನು ಯಾವ ರೀತಿ ಉಪಯೋಗ ಮಾಡಿಕೊಂಡ್ರು ಅಂದರೆ, ನಿಮ್ಮನ್ನ ಅದು ಕಕ್ಷಾ ತಾರತಮ್ಯದ ಮೆಟ್ಟಿಲು 32 ಅಂತ ಅದನ್ನು ಕೇಳಿಕೊಂಡು ಆ ತಾರತಮ್ಯದ ಹಿನ್ನೆಲೆಯನ್ನು ಹೆಂಗೆ ದುರುಪಯೋಗ ಮಾಡಿಕೊಂಡ್ರು ಗೊತ್ತಾ ಅವರು? ನಿಮ್ಮನ್ನ ಮನುಷ್ಯೋತ್ತಮರನ್ನಾಗಿಸುತ್ತೇನೆ, 32ನೇ ಮೆಟ್ಟಿಲಲ್ಲಿ ನಿಮ್ಮನ್ನೇ ಬ್ರಹ್ಮನನ್ನಾಗಿಸಿ ಬಿಡ್ತೇನೆ, ಆ ತರಹದ. ಅಂದ್ರೆ ಮಧ್ವ ಸಿದ್ಧಾಂತವನ್ನ ಮಾಯಾವಾದಕ್ಕೆ ಬ್ಲೆಂಡ್ ಮಾಡಿಬಿಟ್ರು. ಯಾವ ಜ್ಞಾನವನ್ನು, ಯಾವ ಮಾಹಿತಿಯನ್ನು ದುರುಪಯೋಗ ಮಾಡಿಕೊಳ್ಳುವಂತಹ ಜನರು ಇವತ್ತು ಸಿಗುತ್ತಾರೆ. ಅದರಿಂದ ಗ್ರಂಥವನ್ನ ಹಿಡದೇ ಕೂಡಬೇಕು ನಾವು. ಗ್ರಂಥವನ್ನು ಹಿಡಿದೇ ಕೂಡಬೇಕು. ಗ್ರಂಥಕ್ಕೆ ದುರುದ್ದೇಶ ಇರಲ್ಲ, ಮನುಷ್ಯರಿಗಿರುತ್ತೆ. ಅದರಿಂದಾಗಿ ಗ್ರಂಥವನ್ನೇ ಇಟ್ಕೊಳ್ಬೇಕು. ಬಹಳ ಜನ ಹೇಗೆ ಅಂದರೆ, ಗ್ರಂಥವನ್ನ ಮೀರಿಬಿಡಿ, ವೇದವನ್ನ ಮೀರಿಬಿಡಿ, ಅವೆಲ್ಲ ಸುಮ್ಮನೆ. ಅದು ಈ ಎಲ್ಲ ಗಡ್ಡಪ್ಪಗಳು ಹೇಳುವ ಮಾತು ಬಿಟ್ಬಿಡಿ. ಅದನ್ನ ಎಲ್ಲ ಗಡ್ಡಪ್ಪಗಳನ್ನು ಬಿಡ್ರಿ. ಅವರೆಲ್ಲ ಹೀಗೆ ಮಾಡೋದು. ಗ್ರಂಥವನ್ನು ಮೀರಬೇಕು. ಅವ್ರು ಗ್ರಂಥ ಓದೇ ಇರಲ್ಲ, ಮೀರೋದೇನು, ಎಲ್ಲರೂ ಮೀರ್ಬೋದು. ಅದರಿಂದಾಗಿ ಯಾವ ಮಾಹಿತಿಯನ್ನು ದುರುಪಯೋಗ ಮಾಡಿಕೊಳ್ಬಾರದು ಅಂತ ಹೇಳಿ ದೇವರ, ಅಂದರೆ ವೇದದ, ಸ್ಪೆಷಲಿ ವೇದದ ಮಾಹಿತಿಯನ್ನ ದುರುಪಯೋಗ ಮಾಡ್ಕೊಳ್ಬಾರದು ಅಂತ ಹೇಳ್ದ ಅವನು. ಇಷ್ಟು ಕೇಳಿದ ಮೇಲೆ ಗೊತ್ತಾಯ್ತಲ್ಲ, ನಾನು ಅಂತ ಯಾಕೆ ಹೇಳ್ತಾ ಇದ್ದ, ಏನು ಮಾಡ್ತಾ ಇದ್ದ ಅನ್ನೋದು ಗೊತ್ತಾಯ್ತು. ಯಾಕೆಂದ್ರೆ ನಾನು ಯಾರು ಅಂತ ಶ್ವೇತಕೇತು ಆ ಉಪದೇಶ ಪಡೆದವ. ಇದು ಛಂದೋಗೋಪನಿಷತ್ತಿನಲ್ಲಿ ತತ್ವಮಸಿ ಶ್ವೇತಕೇತು ಅಂತ. ಅವನ ಪಕ್ವತೆ ಯಾವ ಮಟ್ಟದಲ್ಲಿದೆ ಅಂತ ನಾವು ಮಹಾಭಾರತದಲ್ಲಿ ನೋಡ್ತೀವಿ. ಇಲ್ಲ ಅಂದ್ರೆ ನಾವು ಛಂದೋಗೋಪನಿಷತ್ ಓದಿ ಶ್ವೇತಕೇತು ನೋಡಿ ಅವನು ಬೆಳೆಯದವ ಬಾಲಿಶ ಅಂತಾನೆ ಹೇಳ್ತಾ ಇರ್ತೇವೆ. ಮಹಾಭಾರತ ಓದದಿದ್ದರೆ ಅವನ ಬೆಳವಣಿಗೆ ಹೇಗಾಯಿತು, ಎಲ್ಲಿ ಆಯಿತು ಅನ್ನೋದೇ ಗೊತ್ತಾಗಲ್ಲ. ನಾವು ಕೇವಲ ಉಪನಿಷತ್ ಓದಿ ಶ್ವೇತಕೇತು ದಡ್ಡ ಅಂತ ಇದ್ರೆ ಎಂತಹ ವ್ಯಕ್ತಿತ್ವದ ಹನನ ಅದು ಅಲ್ವಾ? ಪರ್ಸನಾಲಿಟಿ ಅಸಾಸಿನೇಷನ್ ಆಗಿಬಿಡ್ತದೆ. ಯಾಕೆಂದ್ರೆ ಒಬ್ಬ ಇರ್ತಾನೆ, ಬಾಲಿಶ ಆಗಿರ್ತಾನೆ, ಅವನ ಬೆಳವಣಿಗೆಯನ್ನು ನಾವು ಗಮನಿಸ್ಬೇಕಲ್ವಾ? ಹೌದು. ಯಾವುದೇ ಒಬ್ಬ ವ್ಯಕ್ತಿಯನ್ನ ನಾವು ನೋಡ್ಬೇಕಾದ್ರೆ ಮೊದಲು ನೋಡಿರ್ತೀವಿ ಬಾಲಿಶನಾಗಿ ಇರ್ತಾನೆ, ಆಮೇಲೆ ಅವನು
ಏನು ಬೆಳೆದಿರ್ತಾನೆ ಅನ್ನೋದು ನಮಗೆ ಗೊತ್ತಿರಲ್ಲ. ಉಪನಿಷತ್ತಿನಲ್ಲಿ ಉಲ್ಲೇಖಿತನಾಗಿದ್ದಾನೆ ಶ್ವೇತಕೇತು ಅಂದರೆ ಅವನು ಅಲ್ಲಿಗೆ ನಿಂತಿರಲ್ಲ, ಆಮೇಲೆ ಬೆಳೆದಿರ್ತಾನೆ. ಅದು ನಮಗೆ ಮಹಾಭಾರತದಲ್ಲಿ ಗೊತ್ತಾಗತ್ತೆ. ಪ್ರಾಯ ಇದು ಒಂದರ್ಥ. ವೇದ ಹೇಳದ ಸಂಗತಿಯನ್ನು ಮಹಾಭಾರತ ಹೇಳುತ್ತೆ. ಎಷ್ಟೋ ಸಂಗತಿಗಳು ನಮಗೆ ವೇದ ಪೂರ್ತಿಯಾಗಿ ಹೇಳಿರಲ್ಲ. ಅದರ ಮುಂದಿನದ್ದನ್ನು ನಾವು ಮಹಾಭಾರತಾದಿಗಳನ್ನು ಹುಡುಕ್ಬೇಕಾಗತ್ತೆ. ನೋಡಿ, ಶ್ವೇತಕೇತುವಿನ ಕಥೆ. ಅವನು ಏನು ಬೆಳೆದ? ಅವನು ಇವತ್ತು ಗೊತ್ತಾಯಿತು, ನಿನ್ನೆಯಿಂದ ಗೊತ್ತಾಗಲಿಕ್ಕೆ ಶುರು ಆಯಿತು. ಸುವರ್ಚಲ ಇಷ್ಟು ಗಂಡನ ಮಾತನ್ನು ಕೇಳಿದ ಮೇಲೆ ಸುವರ್ಚಲ ಹೇಳ್ತಾಳೆ, ಶಬ್ದಕ್ಕೋತ್ರ ಇತಿ ಖ್ಯಾತಃ ತಥಾರ್ಥಂಚ ಮಹಾಮುನೆ ಆಕೃತ್ಯಾಪತಯೋ ಬ್ರೂಹಿ ಲಕ್ಷಣೇನ ಪೃಥಕ್ ಪೃಥಕ್. ಸುವರ್ಚಲ ಹೇಳಿದ್ಲು, ನೀವು ಹೇಳಿದ್ದು ಚಂದ, ಕನ್ವಿನ್ಸ್ ಆಯಿತು. ಆದರೆ ಪ್ರಶ್ನೆ ಇದೆ, ಏನು? ಹಾಗಾದರೆ ಶಬ್ದಕ್ಕೂ ಅರ್ಥಕ್ಕೂ ಸಂಬಂಧ ಏನು? ಯಾಕೆಂದ್ರೆ ಶಬ್ದ ಒಂದು ವಸ್ತುವನ್ನು ಹೇಳುತ್ತೆ. ಪದ ಮತ್ತು ಅರ್ಥ, ಪದಾರ್ಥ. ಅರ್ಥ ಅಂದರೆ ವಿಷಯ ಅಂತ. ಪದಕ್ಕೆ ಯಾವುದು ವಿಷಯವೋ ಅದು ಪದಾರ್ಥ. ಅಂದರೆ ಪದದಿಂದ ನಾವು ಯಾವುದನ್ನ ಇದು ತಗೊಳ್ಬೇಕು, ಇದು ತಗೊಳ್ಬಾರದು, ಇದನ್ನು ಹೀಗೆ ಮಾಡಬೇಕು, ಇದನ್ನು ಯೂಸ್ ಮಾಡಬೇಕು ಅಂತ ನಮ್ಮ ಬಳಕೆ ಇರುತ್ತೆ. ಅದು ಪದದ ಅರ್ಥ, ವಿಷಯ. ವಿಚ್ ಇಸ್ ಸಬ್ಜೆಕ್ಟ್ ಟು ವರ್ಡ್ಸ್. ಶಬ್ದಗಳಿಗೆ ಒಂದು ವಸ್ತು ವಿಷಯ ಆಗತ್ತೆ. ಕೆಲವೊಮ್ಮೆ ಒಂದೇ ವಸ್ತು, ಅನೇಕ ಶಬ್ದಗಳಿಂದ ಒಂದು ವಸ್ತುವನ್ನು ಹೇಳ್ತೇವೆ. ನಮ್ಮ ಬುದ್ಧಿಯಿಂದ ಇದು ಅಂತಂದ್ರೆ ಇದು ಅಂತ, ಈ ಶಬ್ದಕ್ಕೆ ಈ ಅರ್ಥ ಅಲ್ವಾ? ಶಬ್ದಕ್ಕೆ ಮತ್ತೆ ವಸ್ತುವಿಗೆ ಸಂಬಂಧ ಏನು? ನೀವೇನು ಹೇಳ್ತಾ ಇದ್ದೀರಾ? ಅಹಂ ಅನ್ನೋದಕ್ಕೆ 2 ಲೆವೆಲ್ ಅರ್ಥ ಅಂತೀರಾ, 3 ಲೆವೆಲ್ ಅರ್ಥ ಅಂತೀರಾ. ಹಾಗಾದರೆ ಶಬ್ದಕ್ಕೂ ವಸ್ತುವಿಗೂ ಇರುವಂತಹ ಸಂಬಂಧ ಏನು? ಸರಿ, ಒಂದು ಶಬ್ದಕ್ಕೆ 3 ಅರ್ಥ ಇರ್ಲಿಕ್ಕೆ ಸಾಧ್ಯ ಇದೆ, 4 ಅರ್ಥ ಇರ್ಲಿಕ್ಕೆ ಸಾಧ್ಯ ಇದೆ. ಲಕ್ಷಣ ಏನು? ನಾವು ಯಾವ ಒಂದು ಪ್ಯಾರಾಮೀಟರ್ನ ಇಟ್ಟುಕೊಂಡು ಒಂದು ಶಬ್ದಗಳನ್ನು ಗುರುತಿಸಬೇಕು? ಈ ಶಬ್ದದಿಂದ ಯಾವ ಅರ್ಥವನ್ನು ಗ್ರಹಿಸಬೇಕು ಹೇಳಿ ನಮಗೆ. ಇದು ಬ್ರಹ್ಮಸೂತ್ರಕ್ಕೆ ಪೂರ್ವಪೀಠಿಕೆ. ಇದು ವಸ್ತುತಃ ಯಾಕೆಂದ್ರೆ ಬ್ರಹ್ಮಸೂತ್ರದಲ್ಲಿ ಸಮನ್ವಯಾಧ್ಯಾಯದಲ್ಲಿ ಎಲ್ಲಾ ಶಬ್ದಗಳು ದೇವರನ್ನು ಹೇಗೆ ಹೇಳ್ತವೆ ಅಂತ, ಅಲ್ಲಿ ಕೆಲವು ಶಬ್ದಗಳನ್ನು ಮಾತ್ರ ತಗೊಂಡಿದ್ದಾರೆ. ಆ ಶಬ್ದಗಳ ಸ್ವಭಾವ ಏನು ಅಂತ ಗಮನಿಸಿಕೊಂಡು ಆ ಸ್ವಭಾವದ ಶಬ್ದಗಳು ಅಂದ್ರೆ ಎಲ್ಲವನ್ನು ತಗೊಳ್ಬೇಕು. ಇಡೀ ಬ್ರಹ್ಮಾಂಡದಲ್ಲಿರುವ ಎಲ್ಲ ಶಬ್ದಗಳನ್ನು ನಾವು ಗ್ರಹಿಸ್ಲಿಕ್ಕೆ ಬರುತ್ತೆ. ಆ ಸಮನ್ವಯಾಧ್ಯಾಯದ ವ್ಯಾಪ್ತಿ ಗೊತ್ತಾಯ್ತಲ್ಲ, ಅಲ್ಲಿ ಕೆಲವೇ ಶಬ್ದಗಳನ್ನು ತಗೊಂಡಿದ್ದಾರೆ. ಕೆಲವೇ ಶಬ್ದದ ಸ್ವಭಾವ ಏನು ಅಂದ್ರೆ ಆ ಸ್ವಭಾವದ ಅಡಿಯಲ್ಲಿ ಬರುವ ಜಗತ್ತಿನ ಎಲ್ಲ ತರಹದ ಶಬ್ದಗಳನ್ನು ಗ್ರಹಿಸಿ ಇದು ದೇವರನ್ನು ಹೇಗೆ ಹೇಳುತ್ತೆ ಅಂತ, ಬೇರೆ ದೇವರನ್ನ ಬಿಟ್ಟು ಬೇರೆ ಬೇರೆ ವಸ್ತುಗಳನ್ನ ಹೇಗೆ ಹೇಳುತ್ತೆ ಅಂತ ಆ ರೀತಿ ಯೋಚನೆ ಮಾಡಬೇಕು. ಅದಕ್ಕೆ ಬೇಸಿಕ್ ಆಗಿ ನಮಗೆ ಮಹಾಭಾರತ ಈ ರೀತಿ ಹೇಳುತ್ತೆ. ಸುವರ್ಚಲ ಕೇಳಿದ್ಲು, ಅಹಂ ಅನ್ನೋ ಶಬ್ದಕ್ಕೆ ನೀವು ಇಷ್ಟು ಅರ್ಥ ಹೇಳಿದ್ರಿ, ಇಷ್ಟು ಲೆವೆಲಲ್ಲಿ ಯಾವ ಅರ್ಥ ಬೇಕು ಅಂತ ನನಗೆ ಆಪ್ಷನ್ ಕೊಟ್ರಿ. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ಶಬ್ದ ಮತ್ತೆ ಅರ್ಥ ನಡುವಣ ಸಂಬಂಧ ಏನು? ಆಕೃತ್ಯ ಪತಯೋ ಬ್ರೂಹಿ. ಆಕೃತ್ಯ ಏನಪ್ಪ? ಆಕೃತಿಯನ್ನ ಹೇಳತ್ತ ಶಬ್ದ, ವಸ್ತುವನ್ನೇ ಹೇಳತ್ತ. ಆಕೃತಿ ಅಂದ್ರೆ ಹೇಗೆ? ಅವಳು ಕೇಳೋ ಪ್ರಶ್ನೆ ಬಹಳ ಗಂಭೀರ. ನಾವೀಗ ಮೊಬೈಲ್ ಅಂತೀವಿ. ಮೊಬೈಲ್ ನಮಗೆ ಆಕೃತಿಯಿಂದ ಪರಿಚಯವೇ ವಿನಃ ಗುಣದಿಂದ ಅಲ್ಲ. ಯಾಕೆಂದ್ರೆ ಯಾವುದೂ ಮೊಬೈಲ್ ಆಗತ್ತೆ, ಓಡಾಡುವ ಯಾವುದೂ ಮೊಬೈಲ್. ಆ ಮೊಬೈಲನ್ನು ತಗೋ ಅಂತಂದ್ರೆ ಓಡ್ತಾ ಇರೋ ಮನುಷ್ಯನ ತಂದು ಕೊಟ್ಬಿಡ್ಲಿಕ್ಕಾಗಲ್ಲ. ಆ ಮೊಬೈಲ್ ತಗೊಂಡ್ ಬಾ ಅಂತಂದ್ರೆ ಮಗು ಹಿಂಗೆ ಹೋಗ್ತಾ ಇರುತ್ತೆ, ಟಪ್ ಅಂತ ಎತ್ಕೊಂಡ್ಬಂದ್ಬಿಡ್ಲಿಕ್ಕಾಗಲ್ಲ. ಮೊಬೈಲ್ ಅನ್ನೋದಕ್ಕೆ ಆಕೃತಿಯಿಂದ ಪರಿಚಯ. ಮೊಬೈಲ್ ಅಂದ್ರೆ ಈ ಆಕೃತಿಯಲ್ಲಿ ಇರುವಂಥದ್ದು ಅಂತ ಈಗ ನಾವು ಮಾಡ್ಕೊಂಡಿದ್ದೀವಿ.
ಮೊದಲು ಮೊಬೈಲ್ ಅನ್ನೋ ಶಬ್ದ ಎಷ್ಟು ವ್ಯಾಪಕವಾಗಿತ್ತು. ಆಟೋಮೊಬೈಲ್ ಎಲ್ಲ ಮೊಬೈಲೇ. ನೀವು ಮೆಕ್ಯಾನಿಕಲ್ ಇಂಜಿನಿಯರ್ ಹತ್ರ ಹೋದ್ರೆ ಆಟೋಮೊಬೈಲ್ ಬೇರೆ ಅರ್ಥ. ಇವಾಗ ಅಲ್ಲಿ ಮೊಬೈಲ್ ಅಂದ್ರೆ ಬೇರೆ, ಇಲ್ಲಿ ಮೊಬೈಲ್ ಅಂದ್ರೆ ಬೇರೆ. ಅಂದ್ರೆ ಆಕೃತಿಯಿಂದ ಪರಿಚಯ. ನಾವು ಪ್ರಕರಣವನ್ನು ನೋಡುತ್ತೇವೆ. ಈ ಮನೆಯಲ್ಲಿ ನಿಂತು ಮೊಬೈಲ್ನ ಕೊಡು, ಅಲ್ಲಿ ರೂಮಲ್ಲಿ ಮೊಬೈಲ್ ಇದೆ ತಗೊಂಬ ಅಂತಂದ್ರೆ ಆ ಪುಟ್ಟ ಆಕೃತಿಯನ್ನು ತಗೊಂಬರ್ತೀವಿ. ಅದೇ ಮೊಬಿಲಿಟಿಯನ್ನು ಚೆಕ್ ಮಾಡು, ಅವರ ಆ ಆಟೋಮೊಬೈಲ್ನ ಒಂದು ಗ್ರಂಥವನ್ನು ಓದ್ತಾ ಇದ್ದಾನೆ ಎಂದಾಗ ಅದರ ಅರ್ಥ ಬೇರೆ ಆಗುತ್ತೆ. ಅದರಿಂದಾಗಿ ಅವಳು ಕೇಳ್ತಾಳೆ, ಆಕೃತ್ಯಾಪತಯೋಬ್ರು. ಏನಪ್ಪ ಆಕೃತಿಯಿಂದ ಶಬ್ದ ಮತ್ತೆ ಅರ್ಥಕ್ಕೆ ಸಂಬಂಧನ? ವಸ್ತುತಃ ಶಬ್ದ ಅರ್ಥಗಳಿಗೆ ಸಂಬಂಧವೇ ಇಲ್ವಾ? ಇದೆಲ್ಲದರ ಲಕ್ಷಣವನ್ನು ಪೃಥಕ್ ಪೃಥಕ್ ಬ್ರೂಹಿ, ಪ್ರತ್ಯೇಕ ಪ್ರತ್ಯೇಕವಾಗಿ ಹೇಳು ಅಂತಾಳವಳು. ಶ್ವೇತಕೇತು ವ್ಯತ್ಯಯೇನ ಚ ವರ್ಣಾನಾಂ ಪರಿವಾದ ಕೃತೋ ಹಿ ಯಃ ಸಶಬ್ದ ಇತಿ ವಿಜ್ಞೇಯಃ ತನ್ನಿಪಾತೋರ್ಥ ಉಚ್ಯತೆ. ಫಸ್ಟ್ ಲೆವೆಲಲ್ಲಿ ಹೇಳ್ತೇನೆ ಕೇಳು ಅಂತ ನಾನು. ಏನು? ವ್ಯತ್ಯಯೇನ ಹಿ ವರ್ಣಾನಾಂ. ವನ ಮತ್ತೆ ನವ ಎರಡು ಒಂದೇ ಅಲ್ಲ. ವನ ಅಂದ್ರೇನು? ಕಾಡು. ನವ ಅಂದ್ರೇನು? ಹೊಸದು ಅಲ್ವಾ? ಹತ್ತು ಅಂದ್ರೆ ಬೇರೆ, ಹುತ್ತ ಅಂದ್ರೆ ಬೇರೆ. ಹಳ್ಳಿ ಬೇರೆ, ಹಲ್ಲಿ ಬೇರೆ. ವ್ಯತ್ಯಯೇನ ಹಿ ವರ್ಣಾನಾಂ, ವರ್ಣಗಳ ಆಚೀಚೆಯಿಂದ ಪರಿವಾದ ಕೃತೋ ಹಿ ಯಃ, ಸುತ್ತಮುತ್ತಲಿನ ಮಾತುಗಳನ್ನು ಗಮನಿಸಿದಾಗ ಶಬ್ದ ಅಂದ್ರೆ ಏನು? ವರ್ಣದ ಆನುಪೂರ್ವಿ ಶಬ್ದ ಫಸ್ಟ್ ಲೆವೆಲ್ ಅಲ್ಲಿ. ತನ್ನಿಪಾತೋರ್ಥ ಉಚ್ಯತೆ. ಅದರ ಅರ್ಥ ಏನು? ನಿಪಾತ, ಜನರ ಬಾಯಿಂದ ಬಂದದ್ದು ಅಲ್ವಾ? ಜನರ ಬಾಯಿಂದ ಬಂದದ್ದು. ಅದು ಯಾವ ಭಾವನೆ? ಅದು ಆಮೇಲೆ ಒಬ್ಬ ಸಭಾಕಂಪ ಅನ್ಲಿಕ್ಕೆ ಭಯ ಆಗಿ ಭಸಾಕಂಪ ಆಗ್ಬಿಟ್ನಂತೆ. ಅದು ಇದು ಗಾಬರಿಯಲ್ಲೇ ಆಗಿದ್ದದು. ತನ್ನಿಪಾತ ಅರ್ಥ ಉಚ್ಯತೆ. ತನ್ನಿಪಾತ ಆದ್ರೆ ಜನ ಯಾವ ಶಬ್ದದಲ್ಲಿ ಯಾವ ಪ್ರಯೋಗವನ್ನು ತಲೆಯಲ್ಲಿ ಇಟ್ಕೊಂಡು ಬಳಸ್ತಾ ಇದ್ದಾರೆ ಅದನ್ನು ಗಮನಿಸಬೇಕು. ಅದೇ ಅರ್ಥ. ಅದು ನಮಗೆ ನಿಪಾತವು ಸರಿಯಾಗಿ ಐಡಿಯಾ ಇಲ್ಲ. ನಿಪಾತ ಅಂದ್ರೆ ಈ ಪದಕ್ಕೆ ಈ ಅರ್ಥ, ಅದು ಅರ್ಥ ಅಲ್ಲದೆ ಇರಬಹುದು. ಇವಾಗ ಸಣ್ಣದೊಂದು ಹೇಳ್ತೇನೆ. ಎ ಫಾರ್ ಆಪಲ್ ಅಂದ್ರೆ ಏನು? ಎ ಅನ್ನೋದಿರೋದೇ ಆಪಲ್ಗಾಗ. ಒಂದು ಉದಾಹರಣೆ ಅಂತ, ಒಂದು ಅಂತ ಅಲ್ಲಿದ್ಯಾ? ನಾವೀಗ ಮಾಡೋದು ಎ ಅನ್ನೋದು ಹೇಗೆ ಉಚ್ಚರಿತವಾಗತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಅದರ ಒಂದು ಉಚ್ಚಾರಣಾ ಕ್ರಮ, ರೀತಿ, ನೀತಿಗಳಿಗಾಗಿ ಈ ಒಂದು ಶಬ್ದವನ್ನು ಹೇಳ್ತಾ ಇದ್ದೇವೆ ಅಂತ ಅರ್ಥ. ಅದು ನಾವು ಪರಿಷ್ಕಾರ ಮಾಡೋದು. ಹೋಗಿ ಕೇಳಿ, ಒಂದೋ ಹುಚ್ಚ ಅನ್ಕೋತಾರೆ, ಒಂದೋ ನಮ್ಮನ್ನು ಕಾಡಿಸ್ಲಿಕ್ಕೆ ಬಂದವನು ಅಂತ ಅನ್ಕೋತಾರೆ. ಎರಡೇ. ಅದು ನಿಪಾತ. ಆ ನಿಪಾತ ಹಲವಾರು ಮಜಲುಗಳಲ್ಲಿದೆ. ಭಾವನಾ ನಿಪಾತ ಒಂದು, ಆಯ್ತಾ? ಹಾವ ನಿಪಾತ ಒಂದು, ಆಮೇಲೆ ಆಖ್ಯಾತ ನಿಪಾತ ಒಂದು, ಪರಿಸರ ನಿಪಾತ ಒಂದು, ವೈಯಕ್ತಿಕ ನಿಪಾತ ಒಂದು. ಅದು 1000 ಇದೆ. ಅದನ್ನ ಹೇಳಲಿಕ್ಕಾಗಲ್ಲ ಈಗ. ನಿಪಾತ ಅಂದ್ರೆ ರೂಢವಾದದ್ದು ಅಷ್ಟೇ ಹೇಳ್ಬೋದು. ಏನ್ರಿ ಇವರಿಬ್ರು ಗಂಡ ಹೆಂಡತಿ ಯಾಕಪ್ಪ ಮಾತಾಡ್ತಾ ಇದ್ದಾರೆ ಅಂತ ಅನಿಸೀತು ನಿಮಗೆ. ಅದಕ್ಕೆ ಸಶಬ್ದ ವ್ಯತ್ಯಯೇನ ಹಿ ವರ್ಣಾನಾಂ ಪರಿವಾದ ಕೃತೋ ಹಿ ಯಃ. ಸನ್ಯಾಸಿಗಳು ಭಕ್ತಿಯಿಂದ ಓದಬೇಕಾದ ಗಂಡ ಹೆಂಡಿರ ಸಂವಾದ ಅಂದ್ರಿದೆ. ಸಶಬ್ದ ಇತಿ ವಿಜ್ಞೇಯ ತನ್ನಿಪಾತೋರ್ಥ ಉಚ್ಯತೆ. ನೋಡು, ವರ್ಣಗಳ ಬದಲಾವಣೆಗಳಿಂದ, ಆನುಪೂರ್ವಿಗಳಿಂದ, ಪರಿಸರದ ಮಾತುಗಳಿಂದ ಬೆಂಬಲಿತವಾದ ನಿಪಾತ ಅಂದ್ರೆ ಈ ಶಬ್ದಕ್ಕೆ ಈ ಅರ್ಥ ಅನ್ನುವ ಅಗ್ರಿಮೆಂಟ್, ಯೂನಿವರ್ಸಲ್ ಅಗ್ರಿಮೆಂಟ್ ಟೋಲ್ಡ್ ಆಸ್ ನಿಪಾತ.
ಯೂನಿವರ್ಸಲಿ ವಿ ಅಗ್ರೀಡ್. ಪುಸ್ತಕ ಅಂದರೆ ಇದು, ಕುರ್ಚಿ ಅಂದರೆ ಇದು, ಬಾಗಿಲು ಅಂದರೆ ಇದು. ಯೂನಿವರ್ಸಲಿ ಇಟ್ ಈಸ್ ಅಗ್ರೀಡ್. ಅದನ್ನು ಒಪ್ಕೊಂಡಿದ್ದೇವೆ. ಇದು ಹೀಗೆ. ಇದು ನಿಪಾತ. ಈ ನಿಪಾತದಿಂದ ಏನನ್ನು ನಾವು ತಿಳ್ಕೊಳ್ತೇವೆ ಅದೇ ಅರ್ಥ, ವಸ್ತು. ಇದು ಪದ, ಅದು ಅರ್ಥ ಅಂದ ಅವನು. ಇದು ಫಸ್ಟ್ ಲೆವೆಲ್. ಇದು ನಾವು ಮಾತಾಡೋದ್ರಲ್ಲಿ ಇಷ್ಟೆಲ್ಲ ಇರುತ್ತಾ ಅಂತ. ಹೌದು, ನಮಗಾಗತ್ತೆ ಹಾಗೆ. ಶಬ್ದಾರ್ಥಯೋರ್ಹಿ ಸಂಬಂಧ ತ್ವನಯೋರಸ್ತಿವಾನವ ತನ್ಮೇ ಬ್ರೂಹಿ ಯಥಾ ತತ್ವಂ ಶಬ್ದಸ್ಥಾನೇರ್ಥಯೇವ ಚೇತ್. 7 ನಿಮಿಷ ಆಗೋಗಿದೆ. ಸರಿ, ನಾಳೆ ಸಾಕು. ಕೃಷ್ಣಾರ್ಪಣಮಸ್ತು. ನಾಳೆ ಶಬ್ದದ ಅರ್ಥದ ಬಗ್ಗೆ ಎಲ್ಲ ನಾಳೆ ಹೇಳಲಿಕ್ಕಾಗತ್ತ ಪೂರ್ತಿ? ನೋಡೋಣ. ಆಯ್ತು. ಕೃಷ್ಣಾರ್ಪಣಮಸ್ತು.